ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ರಾಯಲ್ ಡೆಲ್ಲಿ ಕ್ಲಬ್ ಶ್ರೀಮಂತರಿಗೆ ಅಂತಾನೆ ಬಿಲ್ಡ್ ಮಾಡಿರೋದು. ಈ ಕ್ಲಬ್ ನಲ್ಲಿ ಕೆಲವು ಜನ ಮೆಂಬರ್ಸ್ ಇರ್ತಾರೆ. ಅದ್ರಲ್ಲಿ ಒಬ್ಬ ಒಂದಿನ ನಿಗೂಢ ರೀತಿಯಲ್ಲಿ ಸತ್ತೋಗ್ತಾನೆ. ಈ ಕೇಸ್ನ ಎಂಕ್ವೈರಿ ಮಾಡೋದಕ್ಕೆ ಶುರು ಮಾಡಿದ್ದ ಪೊಲೀಸರಿಗೆ ತುಂಬಾ ಶಾಕಿಂಗ್ ಸಂಗತಿಗಳು ಗೊತ್ತಾಗುತ್ತೆ. ಪೊಲೀಸರು ಕಿಲ್ಲರ್ನ ಕಂಡು ಹಿಡಿತಾರ ಅನ್ನೋ ಕಥೆಯನ್ನ ಸಖತ್ ಥ್ರಿಲ್ಲಿಂಗ್ ಅಂಡ್ ಕ್ಲೈಮ್ಯಾಕ್ಸ್ ನಲ್ಲಿ ಹಲವು ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿದ ಚಿತ್ರನೇ ಮರ್ಡರ್ ಮುಬಾರಕ್. 2024ರಲ್ಲಿ ರಿಲೀಸ್ ಆಗಿದ್ದ ಹಿಂದಿ ಮಿಸ್ಟ್ರಿ ಥ್ರಿಲ್ಲರ್ ಚಿತ್ರ. ಈ ಚಿತ್ರ ಕ್ಲಬ್ ಯು ಟು ಡೆತ್ ಅನ್ನೋ ನಾವೆಲ್ ನ ಬೇಸ್ ಮಾಡಿ ತೆಗ್ದಿರೋದು. ಕತೆ ಶುರುವಾಗೋದು ರಾಯಲ್ ಕ್ಲಬ್ ಡೆಲ್ಲಿಯಿಂದ. ಈ ಕ್ಲಬ್ ಒಳಗಡೆ ಒಂದು ಚಿಕ್ಕ ಹುಡುಗಿ ಒಂದು ಬೆಕ್ಕನ್ನ ಸರ್ಚ್ ಮಾಡ್ತಾ ಇದ್ದಾಳೆ. ಆ ಬೆಕ್ಕಿನ ಹೆಸರು ಪ್ರಿನ್ಸ್ ಹ್ಯಾರಿ. ಆ ಬೆಕ್ಕು ಒಂದು ಟೇಬಲ್ ಅಡಿಯಲ್ಲಿ ಇದೆ. ಅಲ್ಲೇ ಪಕ್ಕದಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಕೂಡ ಇದೆ. ಫ್ಲೋರ್ ನಲ್ಲಿ ರಕ್ತ ಸುರಿದಿದೆ. ಈಗ ಕ್ಲಬ್ ಒಳಗಡೆ ಇರೋ ಮೆಂಬರ್ಸ್ ನ ಪರಿಚಯ ಮಾಡ್ಕೊಳ್ಳೋಣ. ಲಿಯೋ ಈ ಕ್ಲಬ್ ನಲ್ಲಿ ಇರೋ ಜಿಮ್ ಟ್ರೈನರ್. ಬಾಟಿ ಈ ಕ್ಲಬ್ ನ ಪ್ರೆಸಿಡೆಂಟ್. ಈ ದಿನ ರಾತ್ರಿ ಕ್ಲಬ್ ನಲ್ಲಿ ತಂಬೋಲಾ ನೈಟ್ ಅರೇಂಜ್ ಆಗಿದೆ. ಕ್ಲಬ್ ನ ಎಲ್ಲಾ ಮೆಂಬರ್ಸ್ ಇದ್ದಾರೆ. ಇವರಲ್ಲಿ 3 ಮೇಜರ್ ಫ್ಯಾಮಿಲೀಸ್ ಇದ್ದಾರೆ: ಬತ್ರಾಸ್, ಡೋಗ್ರಾ ಅಂಡ್ ಟೋಡಿಸ್. ಬತ್ರಾಸ್ ಫ್ಯಾಮಿಲಿಯಲ್ಲಿ ರೋಶಿನಿ ಇದ್ದಾರೆ. ಇವ್ರಿಗೆ ಯಶ್ ಅನ್ನೋ ಮಗ ಕೂಡ ಇದ್ದಾನೆ. ಇವನು ಡ್ರಗ್ ಅಡಿಕ್ಟ್. ರಿಹ್ಯಾಬ್ ಸೆಂಟರ್ ಗೆ ಕಳ್ಸಿದ್ರು, ಬಟ್ ಸ್ಟಿಲ್ ಡ್ರಗ್ ಅಡಿಕ್ಟ್ ಆಗಿರ್ತಾನೆ. ನೆಕ್ಸ್ಟ್ ಟೋಡಿಸ್ ಫ್ಯಾಮಿಲಿಯ ಹುಡುಗಿ ಬಾಂಬಿನ ತೋರಿಸ್ತಾರೆ. ಅಂಡ್ ಇವ್ರ ಹೆಸರು ವಿಜಯ್ ಸಿಂಗ್. ಇವ್ರನ್ನ ಎಲ್ಲಾರು ರಾಜಾಜಿ ಅಂತಾನೆ ಕರೀತಾ ಇರ್ತಾರೆ. ಯಾಕಂದ್ರೆ ರಾಜವಂಶಕ್ಕೆ ಸೇರಿದವರು ಅನ್ನೋ ಒಂದೇ ಕಾರಣಕ್ಕೆ ಇವ್ರನ್ನ ರಾಜಾಜಿ ಅಂತಾನೆ ಕರೆಯೋಣ. ಆದ್ರೆ ಇವರು ವೇಟರ್ಸ್ ಗೆ ಟಿಪ್ಸ್ ಕೊಡೋದು 20 ರೂಪಾಯಿ ಮಾತ್ರ. ಇವರು ಶೆಹನಾಜ್ ನೂರಾನಿ ಆಕ್ಟ್ರೆಸ್. ಶೆಹನಾಜ್ ಹಾಗೂ ರಾಜಾಜಿ ಇಬ್ರು ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಕ್ಲಬ್ಗೆ ಪ್ರೆಸಿಡೆಂಟ್ ಆಗೋದಕ್ಕೆ ಒಂದು ಎಲೆಕ್ಷನ್ ಇದೆ. ಅದ್ರಲ್ಲಿ ಇವರಿಬ್ರು ಭಾಗಿಯಾಗ್ತಾ ಇದ್ದಾರೆ. ನೆಕ್ಸ್ಟ್ ಡೋಗ್ರಾ. ಇವ್ರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಆಕಾಶ್ ಡೋಗ್ರಾ ಅನ್ನೋ ಲಾಯರ್ ಇದ್ದಾರೆ. ಆಕಾಶ್ ಅವರ ಪೇರೆಂಟ್ಸ್ ಮಾತಿನಿಂದ ನಮ್ಗೆ ಗೊತ್ತಾಗೋದು ಏನಂದ್ರೆ ಆಕಾಶ್ಗೆ ಬೆಂಗಾಲಿ ಗರ್ಲ್ ಫ್ರೆಂಡ್ ಇದ್ದಾಳೆ. ಅವಳ ಹೆಸರು ಕುಹು. ಫ್ಯಾಮಿಲಿ ಮೆಂಬರ್ಸ್ ಫೋರ್ಸ್ ಮಾಡಿದ್ರಿಂದ ಪಾರ್ಟಿಗೆ ಬಂದಿದ್ದಾನೆ. ಮುಂದೆ ಕಥೆಯಲ್ಲಿ ಇನ್ನಷ್ಟು ಕ್ಯಾರೆಕ್ಟರ್ಸ್ ಬರ್ತಾರೆ. ಬಾಂಬಿ ಬಗ್ಗೆ ಹೇಳೋದಾದ್ರೆ ಇವಳು ಗಂಡ 3 ವರ್ಷದ ಹಿಂದೆ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರು. ಅವ್ರ ಹಸ್ಬೆಂಡ್ ಡೆಡ್ ಬಾಡಿ ಕೂಡ ಸಿಕ್ಕಿಲ್ವಂತೆ. ಪಾರ್ಟಿಯಲ್ಲಿದ್ದ ಎಲ್ಲರ ಗ್ರೂಪ್ ಫೋಟೋ ತೆಗಿತಾರೆ. ಬಾಂಬಿ ಹಾಗೂ ಆಕಾಶ್ ನಡುವೆ ಏನೋ ಕನೆಕ್ಷನ್ ಇದೆ. ಇನ್ನೊಂದು ಕಡೆ ಬೆಕ್ಕನ್ನ ಸರ್ಚ್ ಮಾಡ್ತಿದ್ದ ಹುಡುಗಿ ಹೀಗೆ ಸರ್ಚ್ ಮಾಡ್ತಾ ಟೇಬಲ್ ಹತ್ರ ಹೋಗ್ತಾಳೆ. ಅಲ್ಲಿ ಒಬ್ಬ ವ್ಯಕ್ತಿಯ ಡೆಡ್ ಬಾಡಿ ಇದೆ. ಇದನ್ನ ನೋಡಿ ಜೋರಾಗಿ ಕಿರ್ಚ್ಕೊಳ್ತಾಳೆ. ಕಟ್ ಮಾಡಿದ್ರೆ ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ACP ಭವಾನಿ ಅಂಡ್ ಸಬ್ ಇನ್ಸ್ಪೆಕ್ಟರ್ ಪದಮ್ ಅವ್ರನ್ನ ತೋರಿಸ್ತಾರೆ. ಈಗ ರಾಯಲ್ ಕ್ಲಬ್ ಡೆಲ್ಲಿಯಿಂದ ಒಂದು ಕಾಲ್ ಬರುತ್ತೆ. ಕ್ಲಬ್ ನಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ. ಭವಾನಿ ಹಾಗೂ ಪದಮ್ ನೇರವಾಗಿ ಕ್ಲಬ್ಗೆ ಬರ್ತಾರೆ. ಕ್ಲಬ್ ನ ಪ್ರೆಸಿಡೆಂಟ್ ಇಬ್ರಿಗೂ ಈ ಕ್ಲಬ್ ಬಗ್ಗೆ ಹೇಳ್ತಾರೆ. ಈ ಕ್ಲಬ್ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಆಗಿನ ಕಾಲದಲ್ಲಿ ಕೇವಲ ಬ್ರಿಟಿಷರ್ಗೆ ಮಾತ್ರ ಪ್ರವೇಶ ಇತ್ತು. ಈ ಕ್ಲಬ್ ನ ಮೆಂಬರ್ ಆಗೋದಕ್ಕೆ ಮಿಲಿಯನ್ ಗಟ್ಲೆ ಫೀಸ್ ಕೊಡ್ಬೇಕಿತ್ತು ಅಂತ. ಈ ನಡುವೆ ಭವಾನಿ ಅವರಿಗೆ ಗೊತ್ತಾಗುತ್ತೆ ಟೇಬಲ್ ಅಡಿಯಲ್ಲಿ ಇದ್ದ ಬೆಕ್ಕಿನ ಆರೋಗ್ಯ ಹಾಳಾಗಿದೆ ಅಂತ. ಮಿಸ್ಟರ್ ಬಾಟಿ ಇವ್ರನ್ನ ಡೆಡ್ ಬಾಡಿ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಸತ್ತೋಗಿರೋದು ಲಿಯೋ ಅನ್ನೋ ಜಿಮ್ ಟ್ರೈನರ್. ವರ್ಕೌಟ್ ಮಾಡ್ತಿರುವಾಗ್ಲೇ ಸತ್ತೋಗಿರೋ ತರ ಕಾಣಿಸ್ತಾ ಇದೆ. ವೇಟ್ ಕತ್ತಿನ ಭಾಗಕ್ಕೆ ಬಿದ್ದಿದ್ರಿಂದ ಸತ್ತೋಗಿದ್ದಾನೆ. ಇದೊಂದು ನಾರ್ಮಲ್ ಆಕ್ಸಿಡೆಂಟ್ ಅಂತ ಅನ್ಕೊಳ್ತಾರೆ. ಭವಾನಿ ಅವರು ಬಾಡಿ ಪಕ್ಕದಲ್ಲಿದ್ದ ಬಾಟಲ್ ಅಂಡ್ CCTV ಕ್ಯಾಮರಾಕ್ಕೆ ಕವರ್ ಆಗಿರೋ ಬಲೂನ್ಸ್ ನ ನೋಟಿಸ್ ಮಾಡ್ತಾರೆ. ಅಂಡ್ CCTV ಫುಟೇಜಸ್ ನ ಚೆಕ್ ಮಾಡ್ತಾರೆ. ಆ ಫುಟೇಜ್ ನಲ್ಲಿ ಯಾರೋ ಸ್ಟ್ರೇಂಜರ್ ಮುಖ ತೋರಿಸದೆ ಕ್ಯಾಮರಾ ಮುಂದೆ ಬಲೂನ್ಸ್ ಗಳನ್ನ ಇಟ್ಟು ಕವರ್ ಮಾಡ್ತಾ ಇದ್ದಾರೆ. ಈ ಗ್ಯಾಪ್ ನಲ್ಲಿ ನಡೆದಿರೋದು ಕಾಣಿಸ್ತಾನೆ ಇಲ್ಲ. ಬಲೂನ್ಸ್ ಕವರ್ ಆಗಿದ್ರೂನು ಬೆಕ್ಕಿನ ಬಾಲ ಕಾಣಿಸುತ್ತೆ. ಸೊ ಈ ಜಿಮ್ ನಲ್ಲಿ ಏನೋ ನಡೆದಿದೆ ಅನ್ನೋ ಡೌಟ್ ಶುರು ಆಗುತ್ತೆ. ಮೇ ಬಿ ಲಿಯೋ ಅವ್ರದ್ದು ನ್ಯಾಚುರಲ್ ಡೆತ್ ಅಲ್ಲ, ಬದಲಾಗಿ ಮರ್ಡರ್ ಆಗಿರ್ಬೋದು ಅಂತ. ಬಾಡಿ ಪಕ್ಕದಲ್ಲಿ ಸಿಕ್ಕಿದ್ದ ಬಾಟಲ್ ನ ಲ್ಯಾಬ್ಗೆ ಕಳಿಸ್ತಾರೆ ಅಂಡ್ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಈಗ ACP ಭವಾನಿ, ಬಾಂಬಿ ಹಾಗೂ ರೋಶಿನಿ ಅಂಡ್ ಕೂಕಿ ಹತ್ರ ಎಂಕ್ವೈರಿ ಮಾಡ್ತಾರೆ. ಕೂಕಿ ಕೂಡ ಈ ಕ್ಲಬ್ ನ ಮೆಂಬರ್. ಯಾರು ಫಸ್ಟ್ ಲಿಯೋನ ಡೆಡ್ ಬಾಡಿ ನೋಡಿದ್ದು ಅಂತ. ಇವ್ರ ಮಾತಿನಿಂದ ಗೊತ್ತಾಗೋದು ಏನಂದ್ರೆ ನಿನ್ನೆ ರಾತ್ರಿ ನಾವು ನೋಡಿದ್ದ ಬಾಡಿ ಈ ಕ್ಲಬ್ ನಲ್ಲಿ ಕೆಲಸ ಮಾಡೋ ಸ್ಟಾಫ್ದು. ಇವ್ರ ಹೆಸರು ಗಪ್ಪಿ. ಆಕ್ಚುಲಿ ಅವರು ಸತ್ತಿಲ್ಲ, ನಿನ್ನೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದ್ರು. ಅವ್ರ ಹತ್ರ ಸುರಿದಿದ್ದ ಲಿಕ್ವಿಡ್ ಅದು ಸ್ಟ್ರಾಬೆರಿ ಜ್ಯೂಸ್ ಆಗಿರುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ರೋಶಿನಿ ಗಪ್ಪಿ ಅವರ ಕಾಲು ಎಳೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಬಾಂಬಿಗೆ ಇದು ಇಷ್ಟ ಆಗೋದಿಲ್ಲ. ಯಾಕಂದ್ರೆ ಗಪ್ಪಿ ಈ ಕ್ಲಬ್ ನಲ್ಲಿ ಇರೋ ಎಲ್ಲಾ ಮೆಂಬರ್ಸ್ ನ ಕೇರ್ ಮಾಡ್ತಾ ಇರ್ತಾರೆ. ಬಾಂಬಿ ಭವಾನಿಗೆ ಹೇಳ್ತಾಳೆ ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಲಿಯೋ ಹಾಗೂ ರಾಜಾಜಿ ನಡುವೆ ವಾಗ್ವಾದ ನಡೆದಿತ್ತು. ಆಗ ಆಕಾಶ್ ಎಂಟರ್ ಆಗಿ ಲಿಯೋನ ಸೇವ್ ಮಾಡಿದ್ದಾರೆ. ಯಾಕಂದ್ರೆ ಅವರು ಲಿಯೋನ ಲಾಯರ್ ಆಗಿದ್ರು.
ಭವಾನಿ ಆಕಾಶ್ನ ಕೂಡ ಎಂಕ್ವೈರಿಗೆ ಬರೋದಕ್ಕೆ ಹೇಳ್ತಾರೆ. ಕಟ್ ಮಾಡಿದ್ರೆ ಭವಾನಿ ಆಕಾಶ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಎಂಕ್ವೈರಿ ಸಂದರ್ಭದಲ್ಲಿ ಆಕಾಶ್ ಹೇಳ್ತಾರೆ, ಕೆಲವು ವರ್ಷಗಳ ಹಿಂದೆ ಡ್ರಗ್ ಕೇಸ್ ನಲ್ಲಿ ಲಿಯೋಗೆ ಹೆಲ್ಪ್ ಮಾಡಿದ್ದೆ. ಅಸಲಿಗೆ ನಾನು ಲಿಯೋ ಅವರ ಲಾಯರ್ ಅಲ್ಲ, ಅವನ್ನ ರಾಜಾಜಿಯಿಂದ ಸೇವ್ ಮಾಡೋದಕ್ಕೆ ನಾನು ಅವನ್ ಲಾಯರ್ ಅಂತ ಹೇಳ್ದೆ ಅಷ್ಟೇ. ಯಾಕಂದ್ರೆ ಶ್ರೀಮಂತರು ಎರಡೇ ವಿಷಯಕ್ಕೆ ಹೆದರ್ತಾರೆ, ಒಂದು ಟ್ಯಾಕ್ಸ್, ಇನ್ನೊಂದು ಲಾಯರ್ಸ್. ಈ ಎಂಕ್ವೈರಿಯಲ್ಲಿ ನಮ್ಗೆ ಇನ್ನಷ್ಟು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಈ ಕ್ಲಬ್ ನಲ್ಲಿ ಇರುವ ಆಲ್ಮೋಸ್ಟ್ ಎಲ್ಲಾ ಫೀಮೇಲ್ಸ್ ಜೊತೆ ಲಿಯೋ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅಂತ. ಅಂಡ್ ಆಕ್ಟ್ರೆಸ್ ಶೆಹನಾಜ್ ಜೊತೆ ಕೂಡ ಕ್ಲೋಸ್ ಆಗಿ ಇದ್ನಂತೆ. ಕಟ್ ಮಾಡಿದ್ರೆ ಭವಾನಿ ಹಾಗೂ ಪದಮ್ ಜಿಮ್ ನ ಬಾಕಿ ಇಬ್ರು ಟ್ರೈನರ್ಸ್ ಆಗಿರೋ ತೇಜು ಅಂಡ್ ತಿನ್ಸುಕ್ ಅವ್ರನ್ನ ಎಂಕ್ವೈರಿ ಮಾಡ್ತಾರೆ. ತೇಜು ಹೇಳ್ತಾನೆ, ಆ ದಿನ ಪ್ರೋಟೀನ್ ಶೇಕ್ ರೆಡಿ ಮಾಡಿದ್ದು ನಾನೇ, ಆದ್ರೆ ನನ್ಗೆ ಈ ಮರ್ಡರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ. ಕಟ್ ಮಾಡಿದ್ರೆ ಬಾಂಬಿ ಹಾಗೂ ಆಕಾಶ್ ಒಟ್ಟಿಗೆ ಇರೋದನ್ನ ತೋರಿಸ್ತಾರೆ. ಇವರಿಬ್ರು ಚಿಕ್ಕ ವಯಸ್ಸಿಂದ ಕ್ಲೋಸ್ ಆಗಿದ್ರು. ಆದ್ರೆ ಕೆಲವು ವರ್ಷಗಳ ಹಿಂದೆ ಬಾಂಬಿ ಈ ಕ್ಲಬ್ ನಲ್ಲಿ ಒನ್ ಆಫ್ ದಿ ರಿಚೆಸ್ಟ್ ಪರ್ಸನ್ ಆಗಿದ್ದ ಅನ್ಶುಲ್ ಅವ್ರನ್ನ ಮದ್ವೆ ಆಗಿದ್ದಾಳೆ. 3 ವರ್ಷಗಳ ಹಿಂದೆ ಅನ್ಶುಲ್ಗೆ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ. ನಂತರ ಬಾಂಬಿ ಒಂಟಿಯಾಗಿನೇ ಇದ್ಲು. ಈ 3 ವರ್ಷದಲ್ಲಿ ಬಾಂಬಿ ಎಷ್ಟೋ ಸಲ ಆಕಾಶ್ಗೆ ಕಾಲ್ ಮಾಡಿದ್ದಾಳೆ. ಆದ್ರೆ ಆಕಾಶ್ ಇವಳು ಅನ್ಶುಲ್ನ ಮದ್ವೆ ಆಗಿದ್ರಿಂದ ಕೋಪದಲ್ಲಿ ಇವಳು ಕಾಲ್ ಮಾಡಿದಾಗ ಪಿಕ್ ಮಾಡಿಲ್ಲ. ಈಗ ನಮ್ಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಅದೇ ಕೊನೆಯದಾಗಿ ಆಕಾಶ್ ಬಾಂಬಿನ ನೋಡಿರ್ತಾನೆ. ಅವತ್ತು ಅನ್ಶುಲ್ ಹಾಗೂ ಬಾಂಬಿಗೆ ಮೊದಲನೇ ವರ್ಷದ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿರ್ತಾರೆ. ಬಾಂಬಿ ಆಕಾಶ್ಗೆ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಕಾಶ್ ಯಾವಾಗ ಇವಳು ಅನ್ಶುಲ್ನ ಮದ್ವೆ ಆದ್ಲು ಆಗಿನಿಂದ ಇವಳನ್ನ ಅವಾಯ್ಡ್ ಮಾಡಿ ಕೋಲ್ಕತ್ತಾಗೆ ಹೋಗಿದ್ದಾನೆ. ಪ್ರೆಸೆಂಟ್ ನಲ್ಲಿ ಕ್ಲಬ್ ಒಳಗಡೆ ಸ್ಟಿಲ್ ಎಂಕ್ವೈರಿ ನಡೀತಾ ಇದೆ. ಭವಾನಿ ಗಪ್ಪಿ ಅವ್ರನ್ನ ಎಂಕ್ವೈರಿ ಮಾಡ್ತಾ ಇದ್ದಾರೆ. ಲಿಯೋನ ಯಾರು ಕೊಲೆ ಮಾಡಿರ್ಬೋದು ಅಂತ. ಇವರು ವಿಚಿತ್ರವಾಗಿ ಏನೇನೋ ಮಾತಾಡ್ತಾ ಇದ್ದಾರೆ. ಇವ್ರ ಮಾತಿನಿಂದ ಭವಾನಿಗೆ ಯಾವುದೇ ಲೀಡ್ ಸಿಗೋದಿಲ್ಲ. ಭವಾನಿಗೆ ಗಪ್ಪಿ ಅವ್ರ ಮೇಲೆ ಡೌಟ್ ಶುರುವಾಗುತ್ತೆ. ಒಬ್ರೇ ಗಾರ್ಡನ್ ನಲ್ಲಿ ಏನೇನೋ ಮಾತಾಡ್ತಿರೋದನ್ನ ನೋಡ್ತಾರೆ. ಕಟ್ ಮಾಡಿದ್ರೆ ನೇರವಾಗಿ ಲಿಯೋ ಮನೆಗೆ ಹೋಗ್ತಾರೆ. ಲಿಯೋ ರೂಮ್ ನಲ್ಲಿ ಕ್ಲಬ್ ಮೆಂಬರ್ಸ್ ಗೆ ಸಂಬಂಧಿಸಿದ ಕೆಲವು ವಸ್ತುಗಳು ಇದೆ. ಆದ್ರೆ ಲಿಯೋ ಯೂಸ್ ಮಾಡ್ತಿದ್ದ ಟ್ಯಾಬ್ ಮಿಸ್ಸಿಂಗ್. ಅದ್ರಲ್ಲೇ ಲಿಯೋ ವಿಡಿಯೋ ರೆಕಾರ್ಡ್ ಮಾಡಿ ದಿನ ಪೂರ್ತಿ ನೋಡ್ತಿದ್ದ. ಸೊ ಈಗ ಆ ಟ್ಯಾಬ್ ಮಿಸ್ಸಿಂಗ್ ಅಂದ್ರೆ ಯಾರೋ ಅದನ್ನ ಕಳ್ತನ ಮಾಡಿದ್ದಾರೆ. ಈ ಕ್ಲಬ್ ನ ಟೆರೆಸ್ ಮೇಲೆ ಬಾಂಬಿ ಹಾಗೂ ಆಕಾಶ್ ಮಾತಾಡ್ತಾ ಇದ್ದಾರೆ. ಬಾಂಬಿ ಹೇಳ್ತಾಳೆ, ನಾನು ಪೊಲೀಸರಿಗೆ ಒಂದು ವಿಷಯ ಹೇಳಿಲ್ಲ. ಅದೇನಂದ್ರೆ ಲಿಯೋ ನನ್ಗೂ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ. ಬಾಂಬಿಗೆ ಕ್ಲಿಪ್ಟೋಮ್ಯಾನಿಯಾಕ್ ಅನ್ನೋ ಕಾಯಿಲೆ ಇದೆ. ಈ ಕಾಯಿಲೆಯ ಲಕ್ಷಣ ಏನಂದ್ರೆ ವಸ್ತುಗಳನ್ನ ಕದಿಯೋದು. ಬಾಂಬಿಗೆ ಈ ಕಾಯಿಲೆ ಚಿಕ್ಕ ವಯಸ್ಸಿಂದ ಇದೆ. ಅನ್ಶುಲ್ನ ಮದ್ವೆ ಆದ್ಮೇಲೆ ಈ ಕಾಯಿಲೆ ಕಮ್ಮಿ ಆಗಿತ್ತಂತೆ. ಅವನು ಸತ್ತ ನಂತರ ಮತ್ತೆ ಜಾಸ್ತಿ ಆಗಿದೆ. ಈ ಸಲ ಬಾಂಬಿ ಎಸಿಪಿ ಭವಾನಿಯವರ ಸ್ಪೆಕ್ಸ್ ಕದ್ಕೊಂಡು ಬಂದಿದ್ದಾಳೆ. ಬಾಂಬಿ ಆಕಾಶ್ಗೆ ಫೋನ್ ತೋರಿಸಿ ಹೇಳ್ತಾಳೆ, ಲಿಯೋ ಪದೇ ಪದೇ ಬ್ಲಾಕ್ ಮೇಲ್ ಮಾಡ್ತಿದ್ದ. ಯಾವಾಗ್ಲೂ ಲಿಯೋ ಒಂದು ಸಾಂಗ್ ಕಳಿಸ್ತಾ ಇದ್ದ. ಆ ಸಾಂಗ್ ನ ಯಾವಾಗೆಲ್ಲ ಲಿಯೋ ಕಳಿಸ್ತಾನೋ ಆಗ ಅವನಿಗೆ ದುಡ್ಡಿನ ಅವಶ್ಯಕತೆ ಇರ್ತಿತ್ತು. ಆಗ ನಾವು ಅವನಿಗೆ ದುಡ್ಡು ಕೊಡ್ಬೇಕಾಗಿತ್ತು. ಆಕಾಶ್ ಬಾಂಬಿನ ಕನ್ವಿನ್ಸ್ ಮಾಡ್ತಾನೆ, ಈ ವಿಷಯನ ಎಸಿಪಿ ಭವಾನಿ ಹತ್ರ ಶೇರ್ ಮಾಡು ಅಂತ. ಕಟ್ ಮಾಡಿದ್ರೆ ಬಾಂಬಿ ಎಸಿಪಿ ಭವಾನಿ ಅವರಿಗೆ ಫೋನ್ ಕೊಟ್ಟು ಲಿಯೋ ಕಳಿಸಿದ್ದ ಸಾಂಗ್ ನ ಪ್ಲೇ ಮಾಡ್ತಾಳೆ. ಭವಾನಿ ಲಿಯೋ ಫೋನ್ ನ ಚೆಕ್ ಮಾಡ್ತಾರೆ. ಅದರಲ್ಲಿ ಕಾಂಟ್ಯಾಕ್ಟ್ಸ್ ಎಲ್ಲ ಡಿಲೀಟ್ ಆಗಿದೆ ಅಂಡ್ ಚಾಟ್ಸ್ ಕೂಡ ಡಿಲೀಟ್ ಆಗಿದೆ. ಲಿಯೋ ಕ್ಲಬ್ ನಲ್ಲಿ ಇದ್ದ ತುಂಬಾ ಜನರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋ ವಿಷಯ ಗೊತ್ತಾಗುತ್ತೆ. ಬ್ಲಾಕ್ ಮೇಲ್ ಮಾಡ್ತಿದ್ದ ವ್ಯಕ್ತಿಗಳ ಹತ್ರ ಲಿಯೋ ಶೆಫರ್ಡ್ ಅನ್ನೋ ಆರ್ಫನೇಜ್ ಗೆ ಡೊನೇಟ್ ಮಾಡೋದಕ್ಕೆ ಹೇಳ್ತಿದ್ದ. ನೆಕ್ಸ್ಟ್ ಡೇ ಭವಾನಿ, ಆಕಾಶ್, ಬಾಂಬಿ 3 ಜನ ಆರ್ಫನೇಜ್ ಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಲಿಯೋನ ಚಿಕ್ಕ ವಯಸ್ಸಿನ ಫ್ರೆಂಡ್ ರಾಕೇಶ್ ಪರಿಚಯ ಆಗ್ತಾನೆ. ರಾಕೇಶ್ ಹೇಳ್ತಾನೆ, ಲಿಯೋ ಈ ಆರ್ಫನೇಜ್ ಗೆ ಜಾಸ್ತಿ ಡೊನೇಷನ್ ಬರೋ ಹಾಗೆ ಮಾಡ್ತಿದ್ದ ಅಂತ. ಬಾಂಬಿಗೆ ಡೊನೇಷನ್ ಲಿಸ್ಟ್ ಅಲ್ಲಿ ಕ್ಲಬ್ ನಲ್ಲಿ ಇರೋ ಪ್ರತಿಯೊಬ್ಬರ ಹೆಸರು ಇರೋದನ್ನ ನೋಟಿಸ್ ಮಾಡ್ತಾಳೆ. ರೋಶಿನಿ, ರಾಜಾಜಿ, ಶೆಹನಾಜ್ ನುರಾನಿ ಹೀಗೆ ತುಂಬಾ ಜನರ ಹೆಸರಿದೆ. ಭವಾನಿ ರೋಶಿನಿ ಅವ್ರನ್ನ ಎಂಕ್ವೈರಿ ಮಾಡ್ತಾರೆ. ರೋಶಿನಿ ಹೇಳ್ತಾರೆ, ಲಿಯೋ ನನ್ನ ಹತ್ರ ಡೊನೇಷನ್ ಮಾತ್ರ ಕಲೆಕ್ಟ್ ಮಾಡ್ತಿದ್ದ. ಆರ್ಫನೇಜ್ ಗೆ ಅಂತ ಕೇಳ್ತಾ ಇದ್ದಿದ್ರಿಂದ ನಾನು ಕೊಟ್ಟೆ ಅಷ್ಟೇ. ಫ್ಲಾಶ್ ಬ್ಯಾಕ್ ನಲ್ಲಿ ತೋರಿಸ್ತಾರೆ, ಲಿಯೋ ಬೇರೆ ಏನೋ ಕಾರಣ ಇಟ್ಕೊಂಡೆ ರೋಶಿನಿ ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ. ಹೊರಗಡೆ ಗಪ್ಪಿ ಎಂಕ್ವೈರಿ ಮಾಡ್ತಿರೋದನ್ನ ಕದ್ದು ಕೇಳಿಸ್ಕೊಳ್ತಾ ಇದ್ದಾರೆ. ಇದನ್ನ ನೋಡಿ ಭವಾನಿ ಒಳಗಡೆ ಕರೆದು, ಏನ್ ನೋಡ್ತಿದ್ರಿ ಅಂತ. ಹ್ಯಾರಿ ಅಂದ್ರೆ ಬೆಕ್ಕು ಕಾಣಿಸ್ತಾ ಇಲ್ಲ, ಅದಕ್ಕೆ ಹುಡುಕ್ತಾ ಇದ್ದೀನಿ ಅಂತ. ಬಾಂಬಿ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾಳೆ. ಭವಾನಿ ರೋಶಿಣಿಗೆ ಕೇಳ್ತಾರೆ, ಲಿಯೋ ಯಾಕೆ ನಿಮ್ ಹತ್ರ ದುಡ್ಡು ಕೇಳ್ತಿದ್ದ ಅಂತ. ಆಗ ರೋಶಿಣಿ ಕೇಳಿದ ಪ್ರಶ್ನೆಗೆ ಆನ್ಸರ್ ಮಾಡ್ದೆ, ರಾಜಾಜಿ ಮೇಲೆ ನನ್ಗೆ ಡೌಟ್ ಇದೆ. ಕ್ಲಬ್ ನಲ್ಲಿ ಒಂದು ಬ್ಯೂಟಿ ಪಾರ್ಲರ್ ಇದೆ. ಅಲ್ಲಿ ಗಂಗಾ ಅನ್ನೋ ಹುಡುಗಿ ಕೆಲಸ ಮಾಡ್ತಾ ಇದ್ದಾಳೆ. ರಾಜಾಜಿ ಅವಳ ಜೊತೆ ಅಫೇರ್ ಇಟ್ಕೊಂಡಿದ್ದಾರೆ. ಲಿಯೋಗೆ ಈ ವಿಷಯ ಗೊತ್ತಾಗಿದೆ. ಅದಕ್ಕೆ ಅವನು ರಾಜಾಜಿಗೆ ಬ್ಲಾಕ್ ಮೇಲ್ ಮಾಡ್ತಿದ್ದ ಅಂತ. ಇದನ್ನ ಕೇಳಿ ಪಕ್ಕದಲ್ಲೇ ಇದ್ದ ಬಾಂಬಿ ಹೇಳ್ತಾಳೆ, ಗಂಗಾ ನಮ್ಮನೆಯಲ್ಲೇ ಮೇಡ್ ಆಗಿ ಕೆಲಸ ಮಾಡ್ತಿದ್ಲು. ಅವ್ರ ಗಂಡನ್ ಹೆಸರು ಅಜಯ್. ಅವನು ಅವಳಿಗೆ ತುಂಬಾ ಟಾರ್ಚರ್ ಮಾಡ್ತಿದ್ದ. ಒಂದಿನ ಅಜಯ್ ಸಡನ್ ಆಗಿ ಕಾಣೆ ಆಗ್ಬಿಟ್ಟ.
ಆಮೇಲೆ ನಾನೇ ಅವಳಿಗೆ ಕ್ಲಬ್ ನಲ್ಲಿ ಇರುವ ಬ್ಯೂಟಿ ಪಾರ್ಲರ್ ನಲ್ಲಿ ಕೆಲಸ ಕೊಡಿಸ್ದೆ ಅಂತ. ನೆಕ್ಸ್ಟ್ ರಾಜಾಜಿನ ಎಂಕ್ವೈರಿ ಮಾಡ್ತಾರೆ. ರೋಶಿನಿಗೆ ಕೇಳಿದ ಪ್ರಶ್ನೆಗಳನ್ನೇ ಇವರಿಗೂ ಕೇಳ್ತಾರೆ. ಆರ್ಫನೇಜ್ ಹೆಸರು ಕೇಳಿದ ತಕ್ಷಣ ರಾಜಾಜಿಗೆ ಕೋಪ ಬರುತ್ತೆ. ಇವರಿಗೂ ಕೂಡ ಲಿಯೋ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಲಿಯೋ ಪದೇ ಪದೇ ರಾಜಾಜಿಗೆ ಹೇಳ್ತಾ ಇದ್ದ, ನಿನ್ನ ತಿರುಪೆ ಶೋಕಿ ಬಿಟ್ಟು ಸೈಲೆಂಟ್ ಆಗಿರು, ರೆಂಟೆಡ್ ಕಾರ್ ನ ಇಟ್ಕೊಂಡು ಓವರ್ ಸೀನ್ ಕ್ರಿಯೇಟ್ ಮಾಡಬೇಡ ಅಂತ. ಆದ್ರೆ ನಮ್ಗೆ ರಾಜಾಜಿ ಫುಲ್ ರಿಚ್ ಅನ್ನೋ ತರನೇ ತೋರಿಸ್ತಾ ಇದ್ದಾರೆ. ಪ್ರೆಸೆಂಟ್ ನಲ್ಲಿ ನನ್ಗೆ ಯಾರು ಕೂಡ ಬ್ಲಾಕ್ ಮೇಲ್ ಮಾಡಿಲ್ಲ ಅಂತ ಹೇಳ್ತಾರೆ. ಶೆಹ್ನಾಜ್ ಕ್ಲಬ್ ನಲ್ಲಿ ಏನೇನೋ ಚೇಂಜಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ, ಅದಕ್ಕೆ ನನ್ ವಿರುದ್ಧ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾಳೆ ಅಂತ. ಆಗ ಬಾಂಬಿ ಭವಾನಿಗೆ ಹೇಳ್ತಾಳೆ, ಶೆಹ್ನಾಜ್ ಅವರು ಫಿಮೇಲ್ ಸ್ಟಾಫ್ ಗೋಸ್ಕರ ವಾಶ್ರೂಮ್ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅದ್ರಲ್ಲಿ ತಪ್ಪೇನಿದೆ ಅಂತ. ಆಗ ರಾಜಾಜಿ ಹೇಳ್ತಾರೆ, ಶೆಹ್ನಾಜ್ ಗಾರ್ಡನ್ ಹತ್ರ ಟಾಯ್ಲೆಟ್ ಕಟ್ಸ್ಬೇಕು ಅಂತ ಅನ್ಕೊಂಡಿದ್ದಾಳೆ, ಅದು ನನ್ ವೈಫ್ ಹೆಸರಲ್ಲಿ ಇರೋ ಗಾರ್ಡನ್, ಅಲ್ಲಿ ಟಾಯ್ಲೆಟ್ ಕಟ್ಟೋದಕ್ಕೆ ನಾನು ಒಪ್ಪೋದಿಲ್ಲ ಅಂತ. ಫೈನಲಿ ಎಸಿಪಿ ಶೆಹ್ನಾಜ್ ಅವರ ಶೂಟಿಂಗ್ ಸ್ಪಾಟ್ ಗೆ ಹೋಗ್ತಾರೆ. ಅವರಿಗೂ ಸೇಮ್ ಪ್ರಶ್ನೆಗಳನ್ನ ಕೇಳ್ತಾರೆ. ಶೆಹ್ನಾಜ್ ಅವರ ಫ್ಲಾಶ್ ಬ್ಯಾಕ್ ಇಂದ ನಮ್ಗೆ ಗೊತ್ತಾಗೋದು ಏನಂದ್ರೆ, ಲಿಯೋ ಇವರಿಗೂ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಪ್ರೆಸೆಂಟ್ ನಲ್ಲಿ ಶೆಹ್ನಾಜ್ ಹೇಳ್ತಾರೆ, ಆರ್ಫನೇಜ್ ಗೆ ಡೊನೇಟ್ ಮಾಡಿ ಅಂತ ಲಿಯೋ ಕೇಳ್ತಿದ್ದ, ಅದಕ್ಕೆ ನಾನು ಪೇ ಮಾಡ್ತಿದ್ದೆ ಅಷ್ಟೇ, ಅವನು ನನಗೆ ಬ್ಲಾಕ್ ಮೇಲ್ ಮಾಡಿಲ್ಲ ಅಂತ. ಕಟ್ ಮಾಡಿದ್ರೆ ಎಸಿಪಿ ಫಾರೆನ್ಸಿಕ್ ಲ್ಯಾಬ್ ಗೆ ಹೋಗ್ತಾರೆ. ಲಿಯೋನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಕ್ಕಿದೆ. ಅವನ್ ಬಾಡಿಲಿ ಪಿಂಕೋ ಹೆಸರಿನ ಡ್ರಗ್ ಟ್ರೇಸಸ್ ಸಿಕ್ಕಿದೆ. ಪಿಂಕೋ ಯಾವ ತರದ ಡ್ರಗ್ ಅಂದ್ರೆ, ಅದನ್ನ ತಗೊಂಡ್ರೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ನ ಇನ್ಆಕ್ಟಿವ್ ಮಾಡುತ್ತೆ, ದೇಹನ ಒಂದ್ ರೀತಿ ರಬ್ಬರ್ ತರ ಮಾಡ್ಬಿಡುತ್ತೆ, ಹ್ಯಾಮರ್ ತಗೊಂಡು ಹೊಡೆದ್ರೂ ಗೊತ್ತಾಗೋದೇ ಇಲ್ಲ. ಆದ್ರೆ ಈ ಡ್ರಗ್ ಇಂದ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗಲ್ಲ. ಆದ್ರೆ ಲಿಯೋ ಸತ್ತೋಗಿದ್ದಾನೆ, ಯಾಕಂದ್ರೆ ಡ್ರಗ್ ತಗೊಂಡು ಬೆಂಚ್ ವರ್ಕೌಟ್ ಮಾಡಿದ್ರಿಂದ ವೇಟ್ ಕತ್ತಿನ ಭಾಗಕ್ಕೆ ಬಿದ್ದು ಸತ್ತೋಗಿದ್ದಾನೆ. ಸೊ ಈಗ ಕ್ಲಿಯರ್ ಆಗಿ ಗೊತ್ತಾಗಿದೆ, ಲಿಯೋ ಕುಡಿದಿದ್ದ ಪ್ರೋಟೀನ್ ಶೇಕ್ ನಲ್ಲಿ ಯಾರೋ ಪಿಂಕೋ ಡ್ರಗ್ ನ ಮಿಕ್ಸ್ ಮಾಡಿದ್ದಾರೆ. ಕಿಲ್ಲರ್ಗೆ ಲಿಯೋನ ವರ್ಕೌಟ್ ಶೆಡ್ಯೂಲ್ ಗೊತ್ತಿತ್ತು ಅನ್ಸುತ್ತೆ. ಆದ್ರೆ ಸರ್ಪ್ರೈಸಿಂಗ್ಲಿ ಪೊಲೀಸರಿಗೆ ಲಿಯೋ ಡೆಡ್ ಬಾಡಿ ಹತ್ರ ಸಿಕ್ಕಿದ್ದ ಬ್ಲೂ ಕಲರ್ ಬಾಟಲ್ ನಲ್ಲಿ ಪಿಂಕೋ ಡ್ರಗ್ ನ ಟ್ರೇಸಸ್ ಸಿಕ್ಕಿಲ್ಲ. ಅಂದ್ರೆ ಯಾರೋ ಆ ಬಾಟಲ್ ನ ರೀಪ್ಲೇಸ್ ಮಾಡಿದ್ದಾರೆ. ಕಟ್ ಮಾಡಿದ್ರೆ ಬಾಂಬಿ ಹಾಗೂ ಆಕಾಶ್ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಇವರು ಕೂಡ ಅದೇ ಡ್ರಗ್ ಪಿಂಕೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪಬ್ ಗೆ ಹೋಗ್ತಾರೆ. ವಿಚಾರಿಸಿದಾಗ ಗೊತ್ತಾಗುತ್ತೆ, ಕೆಲವು ವರ್ಷಗಳ ಹಿಂದೆ ರಾಯಲ್ ಕ್ಲಬ್ ಡೆಲ್ಲಿಯಲ್ಲಿ ಪಿಂಕೋ ಡ್ರಗ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಿದ್ದು ಗಂಗಾ ಅವರ ಹಸ್ಬೆಂಡ್ ಅಜಯ್. ಅವನು ಕಾಣೆ ಆದ್ಮೇಲೆ ಮತ್ತೆ ಅದೇ ಕ್ಲಬ್ ಗೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ನಮ್ಗೆ ಯಾರು ಸಿಕ್ಕಿಲ್ಲ ಅಂತ. ಹೀಗೆ ಮಾತಾಡಿ ಹೊರಗಡೆ ಬರ್ತಾರೆ. ಬಾಂಬಿ ಪಬ್ ಇಂದ ಪಿಂಕೋ ಡ್ರಗ್ ನ ಕದ್ಕೊಂಡು ಬಂದಿದ್ದಾಳೆ. ಆಕಾಶ್ಗೆ ಕನ್ವಿನ್ಸ್ ಮಾಡ್ತಾಳೆ, ನಾನು ಕೂಡ ಈ ಡ್ರಗ್ ನ ಯೂಸ್ ಮಾಡಿ ಇದ್ರ ಎಫೆಕ್ಟ್ ಹೇಗಿರುತ್ತೆ ನೋಡ್ಬೇಕು ಅಂತ. ಸೊ ಇಬ್ರು ಟ್ರೈ ಮಾಡೋಣ ಅಂತ ಡ್ರಗ್ ನ ಯೂಸ್ ಮಾಡಿ ನಶೆಯಲ್ಲಿ ಇದ್ದಾರೆ. ಆಗ ಬಾಂಬಿ ಪಬ್ ನ ಹೊರಗಡೆ ಯಶ್ ಯಾರ ಜೊತೆನೋ ಮಾತಾಡ್ತಾ ಇರೋದನ್ನ ನೋಡ್ತಾಳೆ. ಅವನು ಕೂಡ ಡ್ರಗ್ ಯೂಸ್ ಮಾಡ್ತಾ ಇದ್ದಾನೆ. ರಿಹ್ಯಾಬ್ ನಲ್ಲಿ ಇದ್ದಿದ್ರಿಂದ ಚೇಂಜ್ ಆಗಿದ್ದಾನೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಆದ್ರೆ ಅವನು ಸ್ಟಿಲ್ ಡ್ರಗ್ ಯೂಸ್ ಮಾಡ್ತಾ ಇದ್ದಾನೆ. ಅವನ್ ರೂಮ್ ಚೆಕ್ ಮಾಡೋಣ, ಅವನು ಸ್ಟಿಲ್ ಡ್ರಗ್ ಯೂಸ್ ಮಾಡ್ತಿದ್ದಾನ ಇಲ್ವಾ ಅನ್ನೋದು 100% ಕನ್ಫರ್ಮ್ ಆಗುತ್ತೆ. ಅಂಡ್ ಅವನು ಪಿಂಕೋ ಡ್ರಗ್ ನ ಯೂಸ್ ಮಾಡ್ತಿದ್ದಾನ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ. ಸೊ ಅದಕ್ಕೆ ಯಶ್ ಮನೆಗೆ ಹೋಗ್ತಾರೆ. ಬಾಂಬಿ ಮನೆ ಒಳಗಡೆ ಹೋಗ್ತಾಳೆ. ಆಕಾಶ್ ಹೊರಗಡೆ ಇದ್ದಾನೆ. ಯಾರಾದ್ರೂ ಬಂದ್ರೆ ಬಾಂಬಿಗೆ ಅಲರ್ಟ್ ಮಾಡೋದಕ್ಕೆ ಅಂತ. ಬಾಂಬಿ ಎಷ್ಟೇ ಆಗಿರೋ ರೂಮ್ ನ ಚೆಕ್ ಮಾಡ್ತಾಳೆ. ಅಲ್ಲಿ ಪಿಂಕೋ ಡ್ರಗ್ ಇರೋದು ಗೊತ್ತಾಗುತ್ತೆ. ಯಶ್ ಬಾಂಬಿ ಫೋಟೋ ಕಲೆಕ್ಟ್ ಮಾಡಿರ್ತಾನೆ. ಒಂದು ಫೋಟೋನಲ್ಲಿ ಅಜಯ್ ಕೂಡ ಇದ್ದಾನೆ. ಅದನ್ನೆಲ್ಲ ಬಾಂಬಿ ಫೋಟೋ ತೆಗಿತಾಳೆ. ಅಷ್ಟ್ರಲ್ಲಿ ಯಶ್ ಮನೆ ಹತ್ರ ಬರ್ತಾನೆ. ಬಾಂಬಿ ಹಾಗೂ ಆಕಾಶ್ಗೆ ಈ ವಿಷಯ ಗೊತ್ತಾದ್ಮೇಲೆ ನಶೆಯಲ್ಲಿದ್ದ ಯಶ್ಗೆ ಪಾರ್ಟಿ ಸಖತ್ತಾಗಿತ್ತು, ಥ್ಯಾಂಕ್ಸ್ ಅಂತ ಹೇಳಿ ಅವನಿಗೇನೆ ಕನ್ಫ್ಯೂಸ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಕಟ್ ಮಾಡಿದ್ರೆ ಗಪ್ಪಿ ಸ್ಟಿಲ್ ಹ್ಯಾರಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಹೀಗೆ ಸರ್ಚ್ ಮಾಡ್ತಾ ಕಿಚನ್ ಗೆ ಹೋಗ್ತಾರೆ. ನೋಡಿದ್ರೆ ಹ್ಯಾರಿ ಓವನ್ ನಲ್ಲಿ ಸುಟ್ಟೋಗಿದೆ. ಗೊತ್ತಿಲ್ಲದೆ ಓವನ್ ಓಪನ್ ಮಾಡಿದ್ರಿಂದ ಕ್ಯಾಟ್ ಅದ್ರೊಳಗಡೆ ಹೋಗಿ ಸತ್ತೋಗಿದೆ. ಇದರಿಂದ ಗಪ್ಪಿ ಅವ್ರಿಗೆ ಶಾಕ್ ಆಗುತ್ತೆ. ಕಟ್ ಮಾಡಿದ್ರೆ ಲಿಯೋನ ಫ್ಯೂನರಲ್ ನಡೀತಾ ಇದೆ. ಅಲ್ಲಿ ಕ್ಲಬ್ ನ ಎಲ್ಲಾ ಮೆಂಬರ್ಸ್ ಇದ್ದಾರೆ. ಬಾಂಬಿ ಯಶ್ ಮನೆಯಲ್ಲಿ ತೆಗ್ದಿದ್ದ ಫೋಟೋಸ್ ಗಳನ್ನ ಆಕಾಶ್ಗೆ ತೋರಿಸ್ತಾಳೆ. ಇದನ್ನ ನೋಡಿ ಆಕಾಶ್ಗೆ ಗೊತ್ತಾಗುತ್ತೆ, ಗಂಗಾ ಅವರ ಹಸ್ಬೆಂಡ್ ಅಜಯ್ ಯಶ್ಗೆ ಪಿಂಕೋ ಸಪ್ಲೈ ಮಾಡಿದ್ದಾನೆ ಅಂತ. ಫ್ಯೂನರಲ್ ಗೆ ಶೆಹ್ನಾಜ್ ಕೂಡ ಬಂದಿದ್ದಾರೆ. ಅವ್ರ ಹತ್ರ ಎಸಿಪಿ ಲಿಯೋನ ಫ್ರೆಂಡ್ ರಾಕೇಶ್ ಬಗ್ಗೆ ಕೇಳ್ತಾರೆ. ಶೆಹ್ನಾಜ್ ಹೇಳ್ತಾರೆ, ಲಿಯೋ ರಾಕೇಶ್ ಬಗ್ಗೆ ತುಂಬಾ ಮಾತಾಡ್ತಿದ್ದ, ಈಗ ರಾಕೇಶ್ ಎಲ್ಲಿ ಅಂತ. ನಿನ್ನೆಯಿಂದ ರಾಕೇಶ್ ಮಿಸ್ಸಿಂಗ್ ಅಂತ ಎಸಿಪಿ ಹೇಳ್ತಾರೆ. ಇದೇ ಟೈಮ್ ನಲ್ಲಿ ರಾಕೇಶ್ ಆಕಾಶ್ಗೆ ಕಾಲ್ ಮಾಡ್ತಾನೆ. ಕಟ್ ಮಾಡಿದ್ರೆ ಭವಾನಿ ಹಾಗೂ ಆಕಾಶ್ ರಾಕೇಶ್ ನ ಕಾರ್ ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ರಾಕೇಶ್ ನಶೆಯಲ್ಲಿ ಇದ್ದಾನೆ. ರಾಯಲ್ ಕ್ಲಬ್ ಡೆಲ್ಲಿಯಲ್ಲಿ ಇರೋ ಶ್ರೀಮಂತರು ಲಿಯೋನ ಕೊಲೆ ಮಾಡಿದ್ದಾರೆ ಅಂತ ರಾಕೇಶ್ ಹೇಳ್ತಾ ಇದ್ದಾನೆ. ಕಟ್ ಮಾಡಿದ್ರೆ ಫೈನಲಿ ಎಲೆಕ್ಷನ್ ನಡೀತಾ ಇದೆ. ಕ್ಲಬ್ ನ ಮೆಂಬರ್ಸ್ ಎಲ್ಲ ವೋಟ್ ಮಾಡ್ತಾರೆ. ಕೂಕಿ ಎಲ್ಲ ಮೆಂಬರ್ಸ್ ಗೆ ಗಿಫ್ಟ್ ಕೊಡೋದಕ್ಕೆ ಸ್ಮಾಲ್ ವಿಗ್ರಹಗಳನ್ನ ಮಾಡಿ ತಂದಿದ್ದಾರೆ. ಎಸಿಪಿಗೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ, ನಿನ್ನೆ ಲಿಯೋನ ಫ್ಯೂನರಲ್ ಗೆ ಗಪ್ಪಿ ಬಂದೇ ಇಲ್ಲ ಅಂತ.
ಅದಕ್ಕೆ ಗಪ್ಪಿ ಅವ್ರನ್ನ ಮೀಟ್ ಆಗ್ತಾರೆ. ಅವ್ರು ಗಾರ್ಡನ್ ನಲ್ಲಿ ಇದ್ದಾರೆ. ಭವಾನಿ ನೋಟಿಸ್ ಮಾಡ್ತಾರೆ ಗಪ್ಪಿ ತುಂಬಾ ನರ್ವಸ್ ಆಗಿದ್ದಾರೆ ಅಂತ. ಬೀಟ್ರೂಟ್ ಗಿಡಕ್ಕೆ ಜಾಸ್ತಿ ನೀರ್ ಹಾಕ್ತಾ ಇದ್ದಾರೆ. ತುಂಬಾ ಸಲ ಇವರು ಇಲ್ಲೇ ನೀರ್ ಹಾಕ್ತಿರೋದನ್ನ ಭವಾನಿ ನೋಡಿರ್ತಾರೆ. ನಿನ್ನೆ ಯಾಕೆ ನೀವು ಲಿಯೋನ ಫ್ಯೂನರಲ್ಗೆ ಬಂದಿಲ್ಲ ಅಂಡ್ ಯಾಕೆ ಇಷ್ಟೊಂದು ನೀರ್ ಹಾಕ್ತಾ ಇದ್ದೀರಾ ಅಂತ. ಗಪ್ಪಿ ಹೇಳ್ತಾರೆ ಲಿಯೋ ಒಳ್ಳೆಯವನಲ್ಲ, ತುಂಬಾ ಜನರ ಸೀಕ್ರೆಟ್ ಗಳನ್ನ ತಿಳ್ಕೊಂಡು ಅವ್ರ ಲೈಫ್ ಅಲ್ಲಿ ಆಟ ಆಡ್ತಿದ್ದ. ಈಗ ಅವನ್ ಪಾಪದ್ ಕೂಡ ತುಂಬಿದ್ರಿಂದ ಸತ್ತೋದ. ಇವನ್ ತರಾನೇ ಇನ್ನೊಬ್ಬನಿಗ್ ಕೂಡ ಇದೇ ಗತಿ ಬಂದಿತ್ತು ಅಂತ. ಇದನ್ನ ಕೇಳಿ ಭವಾನಿ ಇನ್ನೊಬ್ಬ ಯಾರು ಅಂತ ಕೇಳ್ತಾರೆ. ಆದ್ರೆ ಗಪ್ಪಿ ಸರಿಯಾಗಿ ಆನ್ಸರ್ ಮಾಡದೆ ಬೇರೆ ಏನೇನೋ ಮಾತಾಡ್ತಾ ಇದ್ದಾರೆ. ಕ್ಯಾಟ್ ಬಗ್ಗೆ ಯೋಚನೆ ಮಾಡ್ತಾ ಗಾಬರಿ ಆಗಿರುವಾಗ ಬಾಂಬಿ ಅವ್ರ ಜೊತೆ ಮಾತಾಡ್ತಾಳೆ. ಓವನ್ ಓಪನ್ ಮಾಡಿದ್ರಿಂದ ಕ್ಯಾಟ್ ಅದ್ರೊಳಗಡೆ ಹೋಗಿ ಸತ್ತೋಯ್ತು ಅಂತ. ಅದೊಂದು ಆಕ್ಸಿಡೆಂಟ್ ಅಷ್ಟೇ ಅಂತ ಸಮಾಧಾನ ಮಾಡ್ತಾಳೆ. ಆಗ ಯಾರೋ ಇವರಿಬ್ರು ಮಾತಾಡ್ತಿರೋದನ್ನ ಕದ್ದು ಕೇಳಿಸ್ಕೊಳ್ತಾ ಇದ್ದಾರೆ. ಆಕಾಶ್ನ ಮೀಟ್ ಆಗಿ ಹೇಳ್ತಾಳೆ ಗಪ್ಪಿ ಅವರ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತ. ಅದೇ ತರ ಗಪ್ಪಿ ಶೂಟ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಶಬ್ದ ಕೇಳಿ ಪಾರ್ಟಿಯಲ್ಲಿದ್ದ ಎಲ್ಲರೂ ಬರ್ತಾರೆ. ಫ್ಲೇರ್ ಗನ್ ಇಂದ ಯಾರು ಶೂಟ್ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾರೆ. ಗನ್ ಅವ್ರ ಪಕ್ಕದಲ್ಲೇ ಬಿದ್ದಿದೆ. ಇದೇ ಗನ್ ರಾಜಾಜಿ ಹತ್ರ ಇತ್ತು. ಸೊ ಎಲ್ರಿಗೂ ರಾಜಾಜಿ ಮೇಲೆ ಡೌಟ್ ಶುರುವಾಗುತ್ತೆ. ಅಂಡ್ ಯಶ್ ಮೇಲೂ ಕೂಡ ಡೌಟ್ ಇದೆ. ಯಾಕಂದ್ರೆ ಇವನು ಸಿಗರೇಟ್ ಸೇದಿ ಗಪ್ಪಿ ಅವ್ರ ರೂಮ್ ಹತ್ರ ಹಾಕಿರೋದನ್ನ ಬಾಂಬಿ ನೋಡಿರ್ತಾಳೆ. ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಗಪ್ಪಿ ಡೆಡ್ ಬಾಡಿ ಇದ್ದ ಸ್ಪಾಟ್ ನಲ್ಲಿ ವಿನೆಗರ್ ಸೇರಿದಂತೆ ಆಸಿಡ್ ಬಾಟಲ್ ಅಂಡ್ ಕಾಫಿ ಪೌಡರ್ ಇದೆ. ಎಸಿಪಿಗೆ ಅರ್ಥ ಆಗ್ತಿಲ್ಲ ಇದೆಲ್ಲ ಇಟ್ಕೊಂಡು ಗಪ್ಪಿ ಏನ್ ಮಾಡ್ತಿದ್ರು ಅಂತ. ಪೊಲೀಸ್ ಸ್ಟೇಷನ್ ನಲ್ಲಿ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಯಶ್ ಈಗ್ಲೂ ಡ್ರಗ್ಸ್ ಯೂಸ್ ಮಾಡ್ತಿದ್ದಾನೆ ಅಂತ. ಅವರಮ್ಮ ರೋಶಿನಿ ಪೊಲೀಸರ ಮುಂದೆ ಅಳ್ತಾ ಇದ್ದಾರೆ. ನನ್ ಮಗ ಇನ್ನೋಸೆಂಟ್, ಲಿಯೋ ಡ್ರಗ್ಸ್ ಇಟ್ಕೊಂಡು ಯಶ್ಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ ಅಂತ. ಆಕ್ಚುಲಿ ಇವರು ಕ್ಲಬ್ ಮೆಂಬರ್ಸ್ ಗೆ ಹೇಳಿರ್ತಾರೆ ಯಶ್ನ ದೊಡ್ಡ ರಿಹ್ಯಾಬ್ ಸೆಂಟರ್ ಗೆ ಸೇರ್ಸಿದ್ದೀನಿ, ಅವನು ಸರಿ ಹೋಗಿದ್ದಾನೆ ಅಂತ. ಆದ್ರೆ ಇವರು ಅವನ್ನ ಒಂದು ಲೋಕಲ್ ರಿಹ್ಯಾಬ್ ಸೆಂಟರ್ ಗೆ ಸೇರ್ಸಿರ್ತಾರೆ. ಅಲ್ಲಿ ಸರಿಯಾಗಿ ಫುಡ್ ಸಿಗದೆ ಕಷ್ಟ ಪಡ್ತಾ ಇರೋದನ್ನ ನೋಡಿ ರಿಟರ್ನ್ ಕರ್ಸ್ಕೊಂಡಿದ್ದಾರೆ. ಅದಕ್ಕೇನೆ ಯಶ್ ಸ್ಟಿಲ್ ಡ್ರಗ್ ಯೂಸ್ ಮಾಡ್ತಾ ಇದ್ದಾನೆ. ಇದೇ ವಿಷಯ ಇಟ್ಕೊಂಡು ಲಿಯೋ ರೋಶಿನಿಗೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಬಾಂಬಿ ಹಾಗೂ ಆಕಾಶ್ಗೆ ಎಸಿಪಿ ಹೇಳ್ತಾರೆ ಯಶ್ಗೆ ಲಿಯೋ ಹಾಗೂ ಅಜಯ್ ಜೊತೆ ಕನೆಕ್ಷನ್ ಇದೆ. ಯಾಕಂದ್ರೆ ಅವ್ರಿಬ್ರಿಗೂ ಗೊತ್ತಿತ್ತು ಯಶ್ ಒಬ್ಬ ಡ್ರಗ್ ಅಡಿಕ್ಟ್ ಅಂತ. ಜೊತೆಗೆ ಬಾಂಬಿಗೆ ಅವನ್ ಮನೆಯಲ್ಲಿ ಪಿಂಕೋ ಡ್ರಗ್ ನ ಟ್ರೇಸಸ್ ಸಿಕ್ಕಿತ್ತು. ಆಕಾಶ್ ಪೊಲೀಸರ ಎವಿಡೆನ್ಸ್ ಬಾಕ್ಸ್ ನೋಡ್ತಾನೆ. ಅಲ್ಲಿ ಬಾಂಬಿ ಯೂಸ್ ಮಾಡ್ತಿದ್ದ ಇಯರ್ ರಿಂಗ್ಸ್ ಇದೆ. ಅದನ್ನ ಇವನೇ ಬಾಂಬಿಗೆ ಬರ್ಡೇ ಗಿಫ್ಟ್ ಆಗಿ ಕೊಟ್ಟಿರ್ತಾನೆ. ಇದು ಪೊಲೀಸರಿಗೆ ಲಿಯೋ ಮನೆಯಲ್ಲೇ ಸಿಕ್ಕಿರುತ್ತೆ. ಈ ವಿಷಯದಲ್ಲಿ ಆಕಾಶ್ ಹಾಗೂ ಬಾಂಬಿ ನಡುವೆ ಜಗಳ ನಡೀತಾ ಇದೆ. ಯಾಕಂದ್ರೆ ಬಾಂಬಿ ಕೂಡ ಲಿಯೋ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ. ನಂತರ ಅವನು ಬ್ಲಾಕ್ ಮೇಲ್ ಮಾಡಿದ್ರಿಂದ ಇಯರ್ ರಿಂಗ್ಸ್ ನ ಅವನಿಗೆ ಕೊಟ್ಟಿದ್ದಾಳೆ ಅಂತ. ಈ ವಿಷಯ ಗೊತ್ತಾಗಿದ್ರಿಂದ ಪೊಲೀಸರಿಗೂ ಕೋಪ ಬರುತ್ತೆ. ನಿಮ್ಮ ಹಸ್ಬೆಂಡ್ ಸಾಯೋಕೆ ಕಾರಣ ಏನು? ಮೇ ಬಿ ನೀವು ಆಕಾಶ್ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ಲಿಯೋಗೆ ಗೊತ್ತಾಗಿ ಅವನು ನಿಮ್ಗೆ ಬ್ಲಾಕ್ ಮೇಲ್ ಮಾಡಿರ್ಬೋದು. ಇಷ್ಟು ದಿನ ಈ ಇಯರ್ ರಿಂಗ್ಸ್ ವಿಷಯನ ಯಾಕೆ ನಮ್ಗೆ ಹೇಳಿಲ್ಲ ಅಂತ. ಆಕಾಶ್ಗೆ ಗೊತ್ತಾಗ್ಬಾರ್ದು ಅಂತ ಹೀಗ್ ಮಾಡ್ದೆ. ಈಗ ಭವನಿಗೆ ಮತ್ತೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಇಷ್ಟು ದಿನ ಗಪ್ಪಿ ಗಾರ್ಡನ್ ನಲ್ಲಿ ಬೀಟ್ರೂಟ್ ಗಿಡಕ್ಕೆ ಜಾಸ್ತಿ ನೀರ್ ಹಾಕ್ತಿದ್ರು ಅಲ್ವಾ? ಆಕ್ಚುಲಿ ಬೀಟ್ರೂಟ್ ಗಿಡಕ್ಕೆ ಜಾಸ್ತಿ ನೀರ್ ಹಾಕ್ಬಾರ್ದು. ಆಕ್ಚುಲಿ ಅದು ನೀರಲ್ಲ, ಅದ್ರಲ್ಲಿ ವಿನೆಗರ್ ಹಾಗೂ ಕಾಫಿ ಪೌಡರ್ ಮಿಕ್ಸ್ ಮಾಡಿ ಹಾಕ್ತಿದ್ರು. ಅದೇ ಗಪ್ಪಿ ರೂಮ್ ನಲ್ಲೂ ಇರೋದನ್ನ ನೋಡಿರ್ತಾರೆ. ಸೊ ಹಾಗಾದ್ರೆ ಗಾರ್ಡನ್ ನಲ್ಲಿ ಎಲ್ಲೋ ಸಮಥಿಂಗ್ ಏನೋ ಇದೆ, ಅದು ಮೆಲ್ಟ್ ಆಗ್ಲಿ ಅಂತಾನೆ ಇವರು ಈ ರೀತಿ ಮಾಡ್ತಿದ್ರು ಅಂತ. ಡೌಟ್ ಬಂದು ಗಪ್ಪಿ ನೀರ್ ಹಾಕ್ತಿದ್ದ ಜಾಗದಲ್ಲಿ ಗುಂಡಿ ತೋಡಿ ನೋಡ್ತಾರೆ. ಅಲ್ಲಿ ಶಾಕಿಂಗ್ಲಿ ಒಂದು ಸ್ಕೆಲಿಟನ್ ಸಿಗುತ್ತೆ. ಸೊ ಈಗ ಕನ್ಫರ್ಮ್ ಆಗುತ್ತೆ ಈ ಡೆಡ್ ಬಾಡಿ ಬೇಗ ಡಿಕಂಪೋಸ್ ಆಗ್ಲಿ ಅಂತಾನೆ ಗಪ್ಪಿ ವಿನೆಗರ್ ಹಾಗೂ ಕಾಫಿ ಪೌಡರ್ ನ ಮಿಕ್ಸ್ ಮಾಡಿ ನೀರ್ ಹಾಕ್ತಿದ್ರು ಅಂತ. ಅಂಡ್ ಈ ಬಾಡಿ ಗಂಗಾ ಅವರ ಹಸ್ಬೆಂಡ್ ಅಜಯ್ದೇ ಆಗಿರ್ಬೋದು. ಯಾಕಂದ್ರೆ ಅವನು ಕೆಲವು ವರ್ಷಗಳ ಹಿಂದೆ ಕಾಣೆ ಆಗಿದ್ದ. ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಫಾರೆನ್ಸಿಕ್ ಲ್ಯಾಬ್ ಗೆ ಕಳಿಸ್ತಾರೆ DNA ಟೆಸ್ಟ್ ಗೆ ಅಂತ. ಈ ಕಡೆ ಗಂಗಾ ಅವ್ರನ್ನ ಪೊಲೀಸರು ಎಂಕ್ವೈರಿ ಮಾಡ್ತಾ ಇದ್ದಾರೆ. ಬಾಂಬಿ ಪೊಲೀಸರ ಕಣ್ ತಪ್ಪಿಸಿ ಕ್ಲಬ್ ನ CCTV ಫುಟೇಜಸ್ ನ ಚೆಕ್ ಮಾಡ್ತಾ ಇದ್ದಾಳೆ. ಅದರಲ್ಲಿ ರಾಜಾಜಿ ಯಾರಿಗೋ ಹೊಡಿತಾ ಇದ್ದಾರೆ. ಅದೇ ಫುಟೇಜ್ ನಲ್ಲಿ ಗಪ್ಪಿ ಇದ್ದಾರೆ ಅಂಡ್ ಆಕಾಶ್ ಕೂಡ ಇದ್ದಾರೆ. ಈ ಫುಟೇಜ್ ರೆಕಾರ್ಡ್ ಆಗಿರೋದು ಬಾಂಬಿ ಹಾಗೂ ಅನ್ಶುಲ್ ಅವರ ಮೊದಲನೇ ವರ್ಷದ ಆನಿವರ್ಸರಿ ದಿನ. ಇದಾದ್ಮೇಲೆ ಒಂದು ಆಕ್ಸಿಡೆಂಟ್ ನಲ್ಲಿ ಅನ್ಶುಲ್ ಸತ್ತೋಗಿದ್ದಾನೆ. ಈ ಕಡೆ ಫಾರೆನ್ಸಿಕ್ ಟೀಮ್ ಗೆ ಗೊತ್ತಾಗುತ್ತೆ ಯಾರೋ ಹೆವಿ ಐಟಮ್ ಇಂದ ಮುಖಕ್ಕೆ ಹೊಡೆದಿದ್ರಿಂದಾನೆ ಜಾಸ್ತಿ ಇಂಜುರಿ ಆಗಿ ಸತ್ತೋಗಿದ್ದಾನೆ. ಆ ಸ್ಕೆಲಿಟನ್ ನಲ್ಲಿ ಬ್ಲೂ ಕಲರ್ ನ ಗ್ಲಾಸ್ ಪೀಸಸ್ ಸಿಗುತ್ತೆ. ಇದು ಆ ಮರ್ಡರ್ ವೆಪನ್ದೇ ಆಗಿರ್ಬೋದು ಅಂತ. ಭವಾನಿ ರಾಜಾಜಿ ಮನೆಗೆ ಬರ್ತಾರೆ. ನೋಡಿದ್ರೆ ಇವರೆಲ್ಲ ಅನ್ಕೊಂಡಿರೋ ಹಾಗೆ ಅವರು ರಿಚ್ ಅಲ್ಲ. ರಾಜಾಜಿ ಹೇಳ್ತಾರೆ ನಾನು ಸಾಧಾರಣ ಮನೆಯಲ್ಲೇ ಇದ್ದೀನಿ, ನನ್ನ ಹತ್ರ ದುಡ್ಡೇ ಇಲ್ಲ. ಡೆಲ್ಲಿ ರಾಯಲ್ ಕ್ಲಬ್ ಗೆ ಹೋಗುವಾಗ ರಿಚ್ ಅನ್ನೋ ತರ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೆ. ಹೇಗೋ ಕಷ್ಟಪಟ್ಟು ಕ್ಲಬ್ ನ ಮೆಂಬರ್ಶಿಪ್ ತಗೊಂಡೆ. ಡೈಲಿ ಸಂಜೆ ಅಲ್ಲಿಗೆ ಹೋಗಿ ರಿಚ್ ಅನ್ನೋ ತರ ಬಿಲ್ಡಪ್ ಕೊಡ್ತಿದ್ದೆ. ಲಿಯೋ ಇವರು ಪುವರ್ ಅನ್ನೋ ಒಂದೇ ವಿಷಯಕ್ಕೆ ಬ್ಲಾಕ್ ಮೇಲ್ ಮಾಡಿಲ್ಲ. ಇವರು ಇನ್ನೊಬ್ಬ ಟ್ರೈನರ್ ಆಗಿದ್ದ ತಿನ್ಸುಕ್ ಜೊತೆ ಗೇ ರಿಲೇಶನ್ಶಿಪ್ ಇಟ್ಕೊಂಡಿದ್ರು. ಈ ವಿಷಯ ಗೊತ್ತಾಗಿನೇ ಲಿಯೋ ಇವ್ರಿಗೆ ಬ್ಲಾಕ್ ಮೇಲ್ ಮಾಡಿರ್ತಾನೆ.
ಈಗ ಭವಾನಿ ರಾಜಾಜಿನ ಅರೆಸ್ಟ್ ಮಾಡ್ತಾರೆ. ಇವ್ರ ಮೇಲೆ ಡೌಟ್ ಇರೋದ್ರಿಂದ. ರಾಜಾಜಿ ಗಂಗಾ ಜೊತೆ ಅಫೇರ್ ಇಟ್ಕೊಂಡಿದ್ರು. ಈ ವಿಷಯ ಗಂಗಾ ಹಸ್ಬೆಂಡ್ ಅಜಯ್ಗೆ ಗೊತ್ತಾಗಿದ್ರಿಂದ ರಾಜಾಜಿ ಅವನ್ನ ಸಾಯಿಸಿ ಗಾರ್ಡನ್ ನಲ್ಲಿ ಹೂತಾಕಿದ್ದಾರೆ ಅಂತ ನ್ಯೂಸ್ ನಲ್ಲಿ ಹೇಳ್ತಾ ಇದ್ದಾರೆ. ಭವಾನಿ ರಾಜಾಜಿ ಮನೆಯಲ್ಲಿ ಇರೋ ಒಂದು ಸ್ಟ್ಯಾಚು ನೋಡ್ತಾರೆ. ಕೂಕಿ ಈ ತರದ ಸ್ಟ್ಯಾಚು ಮಾಡಿ ಮೆಂಬರ್ಸ್ ಗೆ ಗಿಫ್ಟ್ ಕೊಡ್ತಿದ್ರು ಅನ್ನೋ ವಿಷಯ ಗೊತ್ತಾಗುತ್ತೆ. ಇದು ಮದರ್ ತೆರೆಸಾ ಸ್ಟ್ಯಾಚು. ಅದ್ರಲ್ಲಿ ಸಣ್ಣ ಸಣ್ಣ ಗ್ಲಾಸ್ ಪೀಸಸ್ ಇದೆ. ಇದೇ ತರದ ಗ್ಲಾಸ್ ಪೀಸಸ್ ಅಸ್ಥಿ ಪಂಜರದಲ್ಲೂ ಸಿಕ್ಕಿದೆ. ನೇರವಾಗಿ ಕೂಕಿನ ಮೀಟ್ ಆಗಿ ಈ ಸ್ಟ್ಯಾಚು ಬಗ್ಗೆ ಕೇಳ್ತಾರೆ. ಕೂಕಿ ಹೇಳ್ತಾರೆ, 2 ಮದರ್ ತೆರೆಸಾ ಸ್ಟ್ಯಾಚುಗಳನ್ನ ರೆಡಿ ಮಾಡಿ ಒಂದನ್ನ ರಾಜಾಜಿಗೆ ಗಿಫ್ಟ್ ಕೊಟ್ಟಿದ್ದೀನಿ, 2ನೇದು ಡೋಗ್ರಾಸ್ ಫ್ಯಾಮಿಲಿಗೆ ಕೊಟ್ಟೆ ಅಂತ. ಈಗ ಭವಾನಿಗೆ ಗೊತ್ತಾಗುತ್ತೆ ಅಜಯ್ ಜೀವಂತವಾಗಿ ಇದ್ದಾನೆ ಅಂತ. ಪೊಲೀಸರು ಅವನ್ನ ಪತ್ತೆ ಹಚ್ಚಿದ್ದಾರೆ. ಅಜಯ್ ಜೀವಂತವಾಗಿ ಇದ್ದಾನೆ. ಹಾಗಾದ್ರೆ ಗಾರ್ಡನ್ ನಲ್ಲಿ ಸಿಕ್ಕಿರೋ ಅಸ್ಥಿ ಪಂಜರ ಯಾರ್ದು ಅನ್ನೋದೇ ದೊಡ್ಡ ಪ್ರಶ್ನೆ. ಆಕಾಶ್ ಹಾಗೂ ಬಾಂಬಿ ಮಾತಾಡ್ತಾ ಇದ್ದಾರೆ. ಆಕಾಶ್ ಹೇಳ್ತಾನೆ, ರಿಟರ್ನ್ ಕೋಲ್ಕತ್ತಾಗೆ ಹೋಗ್ತಾ ಇದ್ದೀನಿ, ಕೊನೆಯದಾಗಿ ನಿನ್ನ ನೋಡೋದಕ್ ಬಂದೆ ಅಂತ. ಅಷ್ಟರಲ್ಲಿ ಆಕಾಶ್ಗೆ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ರಾಕೇಶ್. ಅವನು ಆಕಾಶ್ಗೆ ಹೇಳ್ತಾನೆ, ನನ್ನ ಹತ್ರ ಇಂಪಾರ್ಟೆಂಟ್ ಮಾಹಿತಿ ಇದೆ. ನನ್ಗೆ ಲಿಯೋನ ಟ್ಯಾಬ್ ಸಿಕ್ಕಿದೆ. ಅದ್ರಲ್ಲಿ ಕ್ಲಬ್ ಮೆಂಬರ್ಸ್ ನ ಫೋಟೋಸ್ ವಿಡಿಯೋಸ್ ಇದೆ ಅಂತ. ಸರಿ, ಈ ವಿಷಯನ ಯಾರಿಗೂ ಹೇಳ್ಬೇಡ, ನಾನ್ ಬರ್ತೀನಿ ಅಂತ ಆಕಾಶ್ ಹೇಳ್ತಾರೆ. ಭವಾನಿ ಬಾಂಬಿಗೆ ಕಾಲ್ ಮಾಡ್ತಾರೆ. ಈಗಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಅಸ್ಥಿ ಪಂಜರದ DNA ರಿಪೋರ್ಟ್ ಸಿಕ್ಕಿದೆ. ಅದು ನಿಮ್ ಹಸ್ಬೆಂಡ್ ಅನ್ಶುಲ್ ಅವ್ರದ್ದು ಅಂತ. ಇದನ್ನ ಕೇಳಿ ಅವಳಿಗೆ ಶಾಕ್ ಆಗುತ್ತೆ. ಈ ಕಡೆ ಆಕಾಶ್ ಆರ್ಫನೇಜ್ ಗೆ ಬರ್ತಾನೆ. ಇನ್ನೊಂದು ಕಡೆ ಯಶ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಒಂದು ಚೀಟಿ ಕೂಡ ಬರ್ದಿದ್ದಾನೆ. ಅದ್ರಲ್ಲಿ ಅವನಿಗೆ ಬಾಂಬಿ ಮೇಲೆ ಇರೋ ಫೀಲಿಂಗ್ಸ್ ನ ಬರ್ದಿದ್ದಾನೆ. ರೋಶಿನಿ ಯಶ್ ನ ಸೇವ್ ಮಾಡಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡ್ತಾರೆ. ಆರ್ಫನೇಜ್ ಗೆ ಶೆಹನಾಜ್ ರಾಕೇಶ್ ನ ಮೀಟ್ ಆಗೋದಕ್ಕೆ ಹೋಗ್ತಾರೆ. ಕಟ್ ಮಾಡಿದ್ರೆ ಭವಾನಿ ಎಲ್ಲರನ್ನ ಒಂದು ಕಡೆ ಕೂರ್ಸಿ ಈ ಕೇಸ್ ನಲ್ಲಿ ಗೊತ್ತಾಗಿರೋ ವಿಷಯನ ಹೇಳೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಶೆಹನಾಜ್ ನುರಾನಿ ಬಗ್ಗೆ ಹೇಳ್ತಾರೆ. ಇವ್ರಿಗೆ 16 ವರ್ಷ ಆಗಿರುವಾಗ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಇವ್ರ ತಾಯಿ ಫೋರ್ಸ್ ಮಾಡಿ ಆ ಮಗುನ ಆರ್ಫನೇಜ್ ನಲ್ಲಿ ಬಿಟ್ಟಿದ್ರು. ಕೆಲವು ವರ್ಷಗಳ ನಂತರ ಗೊತ್ತಾಗಿದೆ ಶೆಫರ್ಡ್ ಆರ್ಫನೇಜ್ ನಲ್ಲಿ ಇರೋ ರಾಕೇಶ್ ಇವ್ರ ಮಗ ಅಂತ. ಈ ವಿಷಯ ತಿಳ್ಕೊಂಡಿದ್ದ ಲಿಯೋ ಇವ್ರಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಇವನೇ ನಿಮ್ ಮಗ ಅನ್ನೋದನ್ನ ಎಲ್ರ ಮುಂದೆ ಒಪ್ಕೋಬೇಕು, ಇಲ್ಲ ಅಂದ್ರೆ ಆರ್ಫನೇಜ್ ಗೆ ಪ್ರತಿ ತಿಂಗಳು ಡೊನೇಷನ್ ಕೊಡ್ಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನಾನೇ ಈ ವಿಷಯನ ಕ್ಲಬ್ ಮೆಂಬರ್ಸ್ ಗೆ ಹೇಳ್ತೀನಿ ಅಂತ. ಶೆಹನಾಜ್ಗೆ ಆಲ್ರೆಡಿ 2 ಹೆಣ್ಮಕ್ಳು ಇದ್ದಾರೆ. ರಾಕೇಶ್ ನನ್ ಮಗ ಅಂತ ಒಪ್ಕೊಂಡ್ರೆ ಹೆಣ್ಮಕ್ಳು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ರಾಕೇಶ್ನ ನನ್ ಮಗ ಅಂತ ಒಪ್ಕೊಳ್ದೆ ಲಿಯೋಗೆ ಡೊನೇಷನ್ ರೂಪದಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಈಗ ತನ್ನ ತಪ್ಪಿನ ಅರಿವಾಗಿದ್ರಿಂದ ಎಲ್ರ ಮುಂದೆ ರಾಕೇಶ್ನ ನನ್ ಮಗ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ತಾರೆ. ACP ಹೇಳ್ತಾರೆ, ಯಶ್ ಚಿಕ್ಕ ವಯಸ್ಸಿಂದ ಬಾಂಬಿನ ಲವ್ ಮಾಡ್ತಿದ್ದ. ಅವಳಿಗೆ ಗೊತ್ತಿಲ್ಲದೆ ಅವಳ ಫೋಟೋಸ್ ವಿಡಿಯೋಸ್ ಗಳನ್ನ ತೆಗಿತಾ ಇದ್ದ. ಬಾಂಬಿ ಅನ್ಶುಲ್ನ ಮದ್ವೆ ಆಗಿದ್ರಿಂದ ಅದೇ ಕೋಪದಲ್ಲಿ ಅವನೇ ಅನ್ಶುಲ್ನ ಕೊಲೆ ಮಾಡಿರ್ಬೋದು. ನಮ್ಗೆ ಈ ವಿಷಯ ಗೊತ್ತಾಗಿದ್ರಿಂದ ಬಾಂಬಿ ಬಗ್ಗೆ ಅವನ್ಗೆ ಇದ್ದ ಫೀಲಿಂಗ್ಸ್ ಗಳನ್ನ ಬರ್ದಿಟ್ಟು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಆದ್ರೆ ಯಶ್ ಅನ್ಶುಲ್ನ ಕೊಲೆ ಮಾಡಿಲ್ಲ. ಯಾಕಂದ್ರೆ ನಿಜವಾದ ಕಿಲ್ಲರ್ ಆಕಾಶ್ ಅಂತ. ಎಲ್ರಿಗೂ ಶಾಕ್ ಆಗುತ್ತೆ. ಅನ್ಶುಲ್ ಕಾಣೆಯಾದ ದಿನದ CCTV ಫುಟೇಜಸ್ ನೋಡಿದಾಗ ಅದ್ರಲ್ಲಿ ಆಕಾಶ್ ಅವರ ಕಾರ್ ಇತ್ತು. ನಂತರದ ಫುಟೇಜ್ ಡಿಲೀಟ್ ಆಗಿದೆ. ಯಾಕಂದ್ರೆ ಅವರೇ ಅನ್ಶುಲ್ನ ಕೊಲೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಅವರು ಬಾಂಬಿನ ಇಷ್ಟಪಡ್ತಾ ಇದ್ರು. ಆಕಾಶ್ ಅನ್ಶುಲ್ಗೆ ಮದರ್ ತೆರೆಸಾ ಸ್ಟ್ಯಾಚು ಇಂದ ಹೊಡೆದಿದ್ರಿಂದಾನೆ ಅವರ ಅಸ್ಥಿ ಪಂಜರದಲ್ಲಿ ಆ ಗ್ಲಾಸ್ ಪೀಸಸ್ ಸಿಕ್ಕಿತ್ತು. ಆ ಸ್ಟ್ಯಾಚುನ ಕೂಕಿನೇ ಡೋಗ್ರಾಸ್ ಅಂದ್ರೆ ಆಕಾಶ್ ಫ್ಯಾಮಿಲಿಗೆ ಗಿಫ್ಟ್ ಆಗಿ ಕೊಟ್ಟಿದ್ರು. ಅನ್ಶುಲ್ ಸತ್ತ ನಂತರ ಸ್ಟ್ಯಾಚು ಮಿಸ್ಸಿಂಗ್. ಯಾಕಂದ್ರೆ ಅದೇ ಮರ್ಡರ್ ವೆಪನ್ ಆಗಿತ್ತು. ಆಕಾಶ್ ಹೇಳ್ತಾರೆ, ನಾನು ಕೊಲೆ ಮಾಡಿಲ್ಲ. ಹೌದು, ಆ ದಿನ ನಾನು ಕ್ಲಬ್ಗೆ ಹೋಗಿದ್ದು ನಿಜ. ಆದ್ರೆ ಅದು ಬಾಂಬಿನ ಮೀಟ್ ಆಗೋದಕ್ಕೆ ಹೋಗಿದ್ದೆ. ಅವಳು ಡೋರ್ ಓಪನ್ ಮಾಡ್ಲಿಲ್ಲ, ಅದಕ್ಕೆ ರಿಟರ್ನ್ ಮನೆಗೆ ಹೋದೆ. ಆದ್ರೆ ಇದನ್ನ ಪ್ರೂವ್ ಮಾಡೋದಕ್ಕೆ ಆಕಾಶ್ ಹತ್ರ ಯಾವುದೇ ಪ್ರೂಫ್ ಇಲ್ಲ. ಅದಕ್ಕೆ ಪೊಲೀಸರು ಆಕಾಶ್ನ ಅರೆಸ್ಟ್ ಮಾಡ್ತಾರೆ. ಈಗಲೇ ಕಥೆಯಲ್ಲಿ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಬಾಂಬಿ ಹೇಳ್ತಾಳೆ, ಆಕಾಶ್ ನಿರಪರಾಧಿ, ಕೊಲೆ ಮಾಡಿದ್ದು ನಾನೇ ಅಂತ. ರಾಯಲ್ ಡೆಲ್ಲಿ ಕ್ಲಬ್ ಇದೇ ನನ್ಗೆ ಎಲ್ಲ ಆಗಿತ್ತು. ರಿಚ್ ಆಗಿ ಬೆಳೆದಿದ್ರಿಂದ ಶ್ರೀಮಂತ ವ್ಯಕ್ತಿನೇ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ. ಆಕಾಶ್ ನನ್ನ ಲವ್ ಮಾಡ್ತಿರೋ ವಿಷಯ ನನ್ಗೆ ಗೊತ್ತಿತ್ತು. ಆದ್ರೆ ಅವನು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಸೇರಿದವನು. ನನ್ನ ಆಸೆ ಪೂರೈಸೋ ಶಕ್ತಿ ಅವನಿಗೆ ಇರಲಿಲ್ಲ. ಅದಕ್ಕೆ ನಾನು ಅನ್ಶುಲ್ನ ಮದ್ವೆ ಆದೆ. ನಮ್ಮ ಮನೇಲೆ ಮೇಡ್ ಆಗಿದ್ದ ಗಂಗಾ ಜೊತೆ ಅಫೇರ್ ಇಟ್ಕೊಂಡಿದ್ದ. ಅದೇ ದಿನ ರಾತ್ರಿನೇ ನಮ್ಮಿಬ್ಬರ ಮೊದಲನೇ ವರ್ಷದ ಆನಿವರ್ಸರಿ ಫಂಕ್ಷನ್ ನಡೀತಾ ಇತ್ತು. ನಾನು ಅನ್ಶುಲ್ಗೆ ಸರಿಯಾಗಿ ಬೈದೆ, ಒಬ್ಳು ಮೇಡ್ ಜೊತೆ ಅಫೇರ್ ಇಟ್ಕೊಂಡಿದ್ಯಾ, ನಾಚಿಕೆ ಆಗಲ್ವಾ ನಿನ್ಗೆ ಅಂತ. ಅದಕ್ಕೆ ಅನ್ಶುಲ್ ಹೇಳಿದ್ದಾನೆ, ನನ್ಗೆ ಗಂಗಾ ಅಂದ್ರೆ ಇಷ್ಟ, ನಿನ್ಗೆ ಡಿವೋರ್ಸ್ ಕೊಟ್ಟು ಅವಳನ್ನೇ ಮದ್ವೆ ಆಗ್ತೀನಿ ಅಂತ. ಆಗ ನಾನು ಹೇಳ್ದೆ, ನೀನು ಗಂಗಾ ಜೊತೆ ಅಫೇರ್ ಇಟ್ಕೋ, ಪರವಾಗಿಲ್ಲ. ಆದ್ರೆ ಹೊರ ಪ್ರಪಂಚಕ್ಕೆ ನಾವಿಬ್ರು ಪರ್ಫೆಕ್ಟ್ ಕಪಲ್ ಅನ್ನೋ ತರನೇ ಇರೋಣ. ನೀನು ಗಂಗಾ ಜೊತೆ ಅಫೇರ್ ಇಟ್ಕೊಂಡಿರೋ ವಿಷಯ ಕ್ಲಬ್ ಮೆಂಬರ್ಸ್ಗೆ ಗೊತ್ತಾದ್ರೆ ನನ್ನ ಗೇಲಿ ಮಾಡ್ತಾರೆ ಅಂತ.
ಅದಕ್ಕೆ ಅನ್ಶುಲ್ ಹೇಳ್ದ, ನೋ ಚಾನ್ಸ್, ನಾನು ಅವಳನ್ನೇ ಮದ್ವೆ ಆಗ್ತೀನಿ, ಈ ಟ್ರಿಪ್ ಮುಗಿಸಿ ಬಂದ ನಂತರ ನಿನ್ಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ದ. ಇದರಿಂದ ಟ್ರಿಗರ್ ಆಗಿ ಪಕ್ಕದಲ್ಲಿದ್ದ ಸ್ಟ್ಯಾಚು ಇಂದ ಅವನ್ ಮೇಲೆ ಅಟ್ಯಾಕ್ ಮಾಡಿದೆ. ಇದರಿಂದ ಸ್ಪಾಟ್ ನಲ್ಲೇ ಅನ್ಶುಲ್ ಸತ್ತೋದ. ಆಕ್ಚುಲಿ ಕೂಕಿ ಆಕಾಶ್ ಅಂದ್ರೆ ಡೋಗ್ರಾಸ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದ ಮದರ್ ತೆರೆಸಾ ಸ್ಟ್ಯಾಚುನ ಆಕಾಶ್ ಅವರ ಅಜ್ಜಿ ಬಾಂಬಿಗೆ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಅವರ ಆನಿವರ್ಸರಿ ಸಂದರ್ಭದಲ್ಲಿ. ನಂತರ ಕೊಲೆ ಏನೋ ನಡೆದೋಯ್ತು, ಅದನ್ನ ಹೈಡ್ ಮಾಡೋದಕ್ಕೆ ಗಪ್ಪಿ ಅವರ ಹೆಲ್ಪ್ ತಗೊಂಡೆ. ಅವರಿಗೆ ಹೇಳ್ದೆ, ಅನ್ಶುಲ್ ಗಂಗನ ಅಬ್ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದಾಗ ನಾನು ಅನ್ಶುಲ್ಗೆ ಹೊಡೆದಿದ್ರಿಂದ ಅವನು ಸತ್ತೋದ ಅಂತ. ಇದನ್ನ ಕೇಳಿ ಗಪ್ಪಿ ಬಾಡಿನ ಹೂತು ಹಾಕೋದಕ್ಕೆ ಬಾಂಬಿಗೆ ಹೆಲ್ಪ್ ಮಾಡಿದ್ದಾರೆ. ನಂತರ ಬಾಡಿ ಬೇಗ ಡಿಕಂಪೋಸ್ ಆಗ್ಲಿ ಅಂತ ವಿನೆಗರ್ ಕಾಫಿ ಮಿಕ್ಸ್ ಮಾಡಿ ಹೂತಾಕಿದ್ದ ಬಾಡಿ ಮೇಲೆ ಬೆಳೀತಾ ಇರುವ ಬೀಟ್ರೂಟ್ ಗಿಡಕ್ಕೆ ಪ್ರತಿದಿನ ನೀರ್ ಹಾಕೋ ನೆಪದಲ್ಲಿ ಹೀಗ್ ಮಾಡಿದ್ದಾರೆ. ಆದ್ರೆ ಒಂದಿನ ಫುಲ್ ಡ್ರಿಂಕ್ ಮಾಡಿದ್ದ ಗಪ್ಪಿ ಈ ವಿಷಯನ ಲಿಯೋಗೆ ಹೇಳಿದ್ದಾರೆ. ನಂತರ ಈ ವಿಷಯ ತಿಳ್ಕೊಂಡಿದ್ದ ಲಿಯೋ ಬಾಂಬಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಅದಕ್ಕೆ ಅವನ್ನ ಕೂಡ ಸಾಯಿಸಿದ್ದಾಳೆ. ಅವನ ಜಿಮ್ ರೂಟೀನ್ ನ ತಿಳ್ಕೊಂಡು ಅವನು ಕುಡಿಯೋ ಪ್ರೋಟೀನ್ ಶೇಕ್ ನಲ್ಲಿ ಪಿಂಕೋನ ಮಿಕ್ಸ್ ಮಾಡಿದ್ದಾಳೆ. ಅವನು ಸತ್ತ ನಂತರ ಬೇರೆ ಬಾಟಲ್ ನ ಡೆಡ್ ಬಾಡಿ ಹತ್ರ ರೀಪ್ಲೇಸ್ ಮಾಡಿ ಇಟ್ಟಿದ್ದಾಳೆ. ಆ ಕ್ಯಾಟ್ ನ ಓವನ್ ಒಳಗಡೆ ಇಟ್ಟು ಸಾಯಿಸ್ಬಿಟ್ಲು. ಯಾಕಂದ್ರೆ ಆ ಕ್ಯಾಟ್ ಪಿಂಕೋ ಡ್ರಗ್ ಮಿಕ್ಸ್ ಆಗಿದ್ದ ಪ್ರೋಟೀನ್ ಶೇಕ್ ನ ಕುಡಿದಿದ್ರಿಂದ. ಇನ್ಫ್ಯಾಕ್ಟ್ ಯಶ್ನ ನೀರ್ನಲ್ಲಿ ಮುಳುಗಿಸಿ ಅವನೇ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋ ಹಾಗೆ ಫ್ರೇಮ್ ಮಾಡಿದ್ಲು. ನಂತರ ಪೊಲೀಸರಿಗೆ ಪಿಂಕೋ ಡ್ರಗ್ ನ ಬಗ್ಗೆ ಗೊತ್ತಾಯ್ತು. ನಂತರ ಬಾಂಬಿ ಯಶ್ ರೂಮ್ ನಲ್ಲಿ ಅದೇ ಡ್ರಗ್ ನ ಪ್ಲಾಂಟ್ ಮಾಡಿ ಇಟ್ಲು. ನಂತರ ಗಪ್ಪಿಗೆ ಬ್ರೈನ್ ವಾಶ್ ಮಾಡಿ ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಲು. ಇಷ್ಟೆಲ್ಲ ಮಾಡಿದ್ರೂನು ಆಕಾಶ್ನ ಸೇವ್ ಮಾಡೋದಕ್ಕೆ ಆಗ್ಲಿಲ್ಲ. ಈಗ ಸತ್ಯ ಹೇಳ್ದೆ ಹೋದ್ರೆ ಆಕಾಶ್ ಜೈಲಿಗೆ ಹೋಗ್ತಾನೆ. ಅದಕ್ಕೆ ಸತ್ಯ ಹೇಳಿದ್ದಾಳೆ, ಯಾಕಂದ್ರೆ ಇವಳಿಗೆ ಆಕಾಶ್ನ ಟ್ರೂ ಲವ್ ಅರ್ಥ ಆಗಿದೆ. ನೆಕ್ಸ್ಟ್ ಸೀನ್, ಬಾಂಬಿ ಜೈಲಿನಲ್ಲಿ ಇದ್ದಾಳೆ. ಅವಳು ಅನ್ಕೊಂಡಿದ್ದಾಳೆ ಖಂಡಿತ ಆಕಾಶ್ ನನ್ನ ಸೇವ್ ಮಾಡ್ತಾನೆ ಅಂತ, ಯಾಕಂದ್ರೆ ಅವನು ಲಾಯರ್. ಆದ್ರೆ ಆಕಾಶ್ಗೆ ಗೊತ್ತಾಗಿದೆ ಇನ್ ಕೇಸ್ ಇವಳು ಸಿಕ್ಕಾಕೊಂಡ್ರೆ ಸೇವ್ ಮಾಡೋದಕ್ಕೆ ಒಬ್ಬ ಲಾಯರ್ ಬೇಕಿತ್ತು, ಅದಕ್ಕೆ ನನ್ನ ಲವ್ ಮಾಡೋ ತರ ಡ್ರಾಮಾ ಮಾಡಿದ್ದಾಳೆ ಅಂತ. ಭವಾನಿ ಹೇಳ್ತಾರೆ, ಬಾಂಬಿ ಕೇಸ್ ತಗೋಬೇಡ, ಕೋಲ್ಕತ್ತಾಗೆ ಹೋಗಿ ನಿನ್ನ ಗರ್ಲ್ ಫ್ರೆಂಡ್ ಕುಹುನ ಮದ್ವೆ ಆಗು ಅಂತ. ಆಕಾಶ್ ಏನು ರಿಪ್ಲೈ ಮಾಡೋದಿಲ್ಲ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈ ಚಿತ್ರದಲ್ಲಿ ತುಂಬಾ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು. ಆದ್ರೆ ಪ್ಲಾಟ್ ಸಿಂಪಲ್ ಆಗಿದೆ. ಮೂವಿ ಎಂಡಿಂಗ್ ನಲ್ಲಿ ಎಲ್ಲಾ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಬಾಂಬಿ ಸ್ಟಾರ್ಟಿಂಗ್ ಇಂದ ಈ ಕೇಸ್ ನಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾಳೆ. ಎಲ್ಲಿ ಪೊಲೀಸರು ನನ್ನ ಕಂಡು ಹಿಡಿತಾರೋ ಅಂತ ಅವ್ರ ಜೊತೆನೆ ಓಡಾಡ್ತಾ ಇದ್ಲು. ಗಪ್ಪಿಗೆ ಪದೇ ಪದೇ ಮೋಟಿವೇಟ್ ಮಾಡ್ತಾ ಇದ್ಲು. ಎಲ್ಲಿ ಇವರು ಲಿಯೋಗೆ ಹೇಳಿದ ತರಾನೇ ಒಂದಲ್ಲ ಒಂದಿನ ಪೊಲೀಸರಿಗೆ ಹೇಳ್ಬಿಟ್ರೆ ಕಷ್ಟ ಅಂತ ಮ್ಯಾನಿಪುಲೇಟ್ ಮಾಡಿ ಅವರು ಸೂಸೈಡ್ ಮಾಡ್ಕೊಳ್ಳೋ ಹಾಗೆ ಮಾಡಿದ್ಲು. ಆನಿವರ್ಸರಿ ಫುಟೇಜ್ ನ ಡಿಲೀಟ್ ಮಾಡಿದ್ಲು, ಯಾಕಂದ್ರೆ ಅದರಲ್ಲಿ ಆಕಾಶ್ ಹಾಗೂ ಗಪ್ಪಿ ಇಬ್ರು ಕೂಡ ಇದ್ರು. ಭವಾನಿಗೆ ಮೊದಲಿನಿಂದ ಬಾಂಬಿ ಮೇಲೆ ಡೌಟ್ ಇತ್ತು. ಅವಳು ಇವ್ರ ಜೊತೆನೆ ಓಡಾಡ್ತಾ ಇದ್ದಿದ್ರಿಂದ ಯಾವಾಗ ಸ್ಟ್ಯಾಚುನ ಆಕಾಶ್ ಅವರ ಅಜ್ಜಿ ಬಾಂಬಿಗೆ ಗಿಫ್ಟ್ ಆಗಿ ಕೊಟ್ಟಿರೋ ವಿಷಯ ಗೊತ್ತಾಯ್ತು, ಆಗ್ಲೇ ಕನ್ಫರ್ಮ್ ಆಗಿದೆ ಅಸ್ಥಿ ಪಂಜರದಲ್ಲಿ ಸಿಕ್ಕಿದ್ದ ಸ್ಮಾಲ್ ಗ್ಲಾಸ್ ಪೀಸಸ್ ಅದು ಮದರ್ ತೆರೆಸಾ ಸ್ಟ್ಯಾಚು ನಲ್ಲಿ ಇದ್ದ ಗ್ಲಾಸ್ ಪೀಸಸ್ ಅಂತ. ಈ ವಿಷಯ ಕನ್ಫರ್ಮ್ ಆದ್ಮೇಲೆ ಇವಳೆ ಕಿಲ್ಲರ್ ಅನ್ನೋದು ಗೊತ್ತಾಗಿದೆ. ಫೈನಲ್ ಶಾಟ್ ನಲ್ಲಿ ಆಕಾಶ್ನ ಸ್ಮೈಲ್ ಇಂದ ಗೊತ್ತಾಗೋದು ಏನಂದ್ರೆ ಇವನಿಗೆ ಕುಹು ಅನ್ನೋ ಗರ್ಲ್ ಫ್ರೆಂಡ್ ಇಲ್ಲ. ಇವನು ಇದ್ದ ಫುಟೇಜ್ ನ ಬಾಂಬಿನೇ ಡಿಲೀಟ್ ಮಾಡಿದ್ಲು. ಮೇ ಬಿ ಇವನು ಕೂಡ ಮರ್ಡರ್ ನಲ್ಲಿ ಭಾಗಿಯಾಗಿರ್ಬೋದು ಅಥವಾ ಅವನೇ ಕಿಲ್ಲರ್ ಆಗಿರ್ಬೋದು. ಬಾಂಬಿ ಅವನ್ನ ಸೇವ್ ಮಾಡೋದಕ್ಕೆ ಜೈಲಿಗೆ ಹೋಗಿರೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ಬಾಂಬಿ ಅವನ್ನ ಲವ್ ಮಾಡ್ತಾ ಇದ್ಲು. ಸೊ ಡೈರೆಕ್ಟರ್ ಓಪನ್ ಎಂಡಿಂಗ್ ಕೊಟ್ಟು ನಮ್ಗೇನೆ ಬಿಟ್ಟಿದ್ದಾರೆ. ನೀವೇ ಡಿಸೈಡ್ ಮಾಡ್ಕೊಳ್ಳಿ ಇಬ್ರಲ್ಲಿ ನಿಜವಾದ ಕಿಲ್ಲರ್ ಯಾರು ಅಂತ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.